ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರಿಯಾಂಕಾ. ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ ನಾನು 8ನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಶಿಲಾಗೋಳ ಅನ್ನುವಂತಹ ಪಾಠದ ವಿವರಣೆಯನ್ನು ನೀಡ್ತಾ ಇದ್ದೆ. ಸೊ ಇವತ್ತು ಅದರ ಮುಂದುವರೆದ ಭಾಗವನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗೆ ಯಾರು ಪಾರ್ಟ್ 1 ವಿಡಿಯೋನ ನೋಡಿರೋ ದಯವಿಟ್ಟು ಹೋಗಿ ನೋಡ್ಕೊಂಡ್ಬಂದು ಈ ವಿಡಿಯೋನ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಲೆಸನ್ ಅರ್ಥ ಆಗುತ್ತೆ. ಹಾಗೆಯೇ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ಶಿಲಾಗೋಳದ ಅರ್ಥ ಹಾಗೆ ಅದರ ಒಂದು ಪ್ರಾಮುಖ್ಯತೆ ಆಗಿರ್ಬೋದು, ಇನ್ನು ಭೂಮಿಯ ಅಂತರಾಳದಲ್ಲಿ ಇರ್ತಕ್ಕಂತಹ ರಚನೆ ಮತ್ತು ಸಂಯೋಜನೆಯನ್ನು ನಾನು ತಿಳಿಸ್ಕೊಟ್ಟೆ. ಇನ್ನು ಶಿಲೆಗಳ ಒಂದು ರಚನೆ ಹೇಗಾಗುತ್ತೆ ಅನ್ನೋದನ್ನು ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಭೂಮಿಯ ಅಂತರ್ಜನಿಕ ಶಕ್ತಿಗಳಾಗಿರುವಂತಹ ಜ್ವಾಲಾಮುಖಿಗಳಾಗಿರ್ಬೋದು, ಹಾಗೆ ಭೂಕಂಪನಗಳು, ಅವುಗಳ ಕಾರಣ ಹಾಗೆ ಪರಿಣಾಮಗಳ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಜೊತೆಗೆ ಭೂಮಿಯ ಬಾಹ್ಯ ಶಕ್ತಿಗಳಾಗಿರುವಂತಹ ಉಷ್ಣಾಂಶ ಆಗಿರ್ಬೋದು, ಮಾರುತಗಳು, ಮಳೆ, ನದಿ, ಇವುಗಳ ಒಂದು ಮಹತ್ವವನ್ನು ತಿಳ್ಕೊತಾ ಹೋಗೋಣ. ಹಾಗೇನೆ ಕೊನೆಯದಾಗಿ ಅಂತರ್ಜಲದ ಅರ್ಥ ಮತ್ತೆ ಮಹತ್ವದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭೂಮಿ ಅಂತಕ್ಕಂಥದ್ದು 2 ಬಗೆಯ ಶಕ್ತಿಗಳನ್ನು ಹೊಂದಿರುವಂಥದ್ದು. ಆ ಶಕ್ತಿಗಳು ಭೂಮಿಯ ಮೇಲ್ಮೈನ ಸ್ವರೂಪಗಳ ಮೇಲೆ ಬಹಳನೇ ಪರಿಣಾಮವನ್ನು ಬೀರೋವಂಥದ್ದು. ಅದ್ಯಾವುದಪ್ಪ ಆ ಶಕ್ತಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಅಂತರ್ಜನಿತ ಅಥವಾ ಆಂತರಿಕ ಶಕ್ತಿ ಅಂತ ಹೇಳಿ ಕರಿತೀವಿ. ಇಂಗ್ಲೀಷ್ನಲ್ಲಿ ನಾವು ಇದನ್ನು ಇಂಟರ್ನಲ್ ಫೋರ್ಸ್ ಅಂತ ಹೇಳಿ ಕರಿತೀವಿ. ಹಾಗೆ ಎರಡನೇದಾಗಿ ಬಹಿರ್ಜನಿತ ಅಥವಾ ಬಾಹ್ಯ ಶಕ್ತಿ ಅಂತ ಹೇಳಿ ಕರಿತೀವಿ. ಇಂಗ್ಲೀಷ್ನಲ್ಲಿ ಎಕ್ಸ್ಟರ್ನಲ್ ಫೋರ್ಸ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾದರೆ ಇಲ್ಲಿ ಅಂತರ್ಜನಿತ ಹಾಗೆ ಬಹಿರ್ಜನಿತ ಶಕ್ತಿ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ. ಇಲ್ಲಿ ಅಂತರ್ಜನಿತ ಶಕ್ತಿಗಳು ಅಂತಂದಾಗ ಇವು ಏನಾಗುತ್ತೆ, ಭೂಮಿಯ ಒಳಗಿನ ಅಥವಾ ಆಂತರಿಕ ಶಕ್ತಿಗಳು, ಭೂಮಿಯ ಒಳಗೆ ಇರತಕ್ಕಂತಹ ಅಥವಾ ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂತಹ ಶಕ್ತಿಗಳು, ಇಂಟರ್ನಲ್ ಫೋರ್ಸ್ ಅಂತ ಹೇಳಿ ಕರಿತೀವಿ. ಇವುಗಳಿಂದ ಏನಾಗುತ್ತೆ, ಭೂಮಿಯ ಮೇಲ್ಮೈನ ಸ್ವರೂಪಗಳು ಕ್ಷಿಪ್ರವಾಗಿ ಬದಲಾವಣೆಯನ್ನು ಹೊಂದುತ್ತಾ ಇರುತ್ತೆ. ಬಹಳ ವೇಗವಾಗಿ ಕ್ಷಿಪ್ರಗತಿಯಲ್ಲಿ ಬದಲಾವಣೆಯನ್ನು ಹೊಂದುತ್ತಾ ಇರುತ್ತೆ. ಉದಾಹರಣೆಗೆ ಜ್ವಾಲಾಮುಖಿಗಳಾಗಿರ್ಬೋದು, ಹಾಗೆ ಭೂಕಂಪಗಳಾಗಿರ್ಬೋದು, ಬಹಳ ಅಂದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಸಂಭವಿಸಿಬಿಡುತ್ತೆ. ಸೊ ಇದರಲ್ಲಿ ಮೊದಲನೇದಾಗಿ ನಾವು ನೋಡಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಜ್ವಾಲಾಮುಖಿಗಳು ಅಥವಾ ಇಂಗ್ಲೀಷ್ನಲ್ಲಿ ವಾಲ್ಕೆನೋಸ್ ಅಂತ ಹೇಳಿ ಕರೀತಾರೆ. ಈ ಭೂಮಿಯ ಮೇಲ್ಮೈನಲ್ಲಿ ಬಿರುಕುಗಳು ಅಥವಾ ಹೋಲ್ಸ್, ರಂಧ್ರಗಳು ಅಥವಾ ಈ ದ್ವಾರಗಳು, ಅಂದರೆ ನೀವು ನೋಡಿರಬಹುದು ರಸ್ತೆಯಲ್ಲಿ ಕೆಲವೊಂದು ಬಿರುಕುಗಳಾಗಿರುವಂಥದ್ದು ಅಥವಾ ಬೇಸಿಗೆಗಾಲದಲ್ಲಿ ಬಿರುಕುಗಳು ಮೂಡಿರುವಂಥದ್ದು, ರಂಧ್ರಗಳು ಮೂಡಿರುವಂಥದ್ದು. ಸೊ ಇದೆಲ್ಲ ನೋಡ್ತಿರ್ತೀರಲ್ವ ನೀವು. ಅವುಗಳ ಮುಖಾಂತರ ಭೂಮಿಯ ಒಳಗಿನ ಶಿಲಾಪಾಕ ಅಥವಾ ಮ್ಯಾಗ್ಮಾ ಏನಿದೆ ಹೊರಗಡೆ ಬರೋದನ್ನು ನಾವು ಜ್ವಾಲಾಮುಖಿಗಳು ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಭೂಕವಚದಿಂದ ಡೈರೆಕ್ಟಾಗಿ ಆಳದಲ್ಲಿರ್ತಕ್ಕಂತಹ ಒಂದು ಶಿಲಾಪಾಕ ಅಥವಾ ಮ್ಯಾಗ್ಮದ ಜಾಗಕ್ಕೆ ಸಂಪರ್ಕವನ್ನು ಕಲ್ಪಿಸ್ತಕ್ಕಂತಹ ರಂಧ್ರಗಳನ್ನು ನಾವು ಇಲ್ಲಿ ಏನಂತ ಹೇಳಿ ಕರಿತೀವಿ, ನಾಳ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ನಾಳದ ಮುಖಾಂತರ ಶಿಲಾಪಾಕ ಆಗಿರ್ಬೋದು, ಶಿಲಾಚೂರುಗಳಾಗಿರ್ಬೋದು ಅಥವಾ ಲಾವಾರಸಗಳಾಗಿರ್ಬೋದು, ಬೂದಿ, ನೀರಾವಿ, ಜ್ವಾಲೆ, ಹಾಗೆ ಇತರ ಬೇರೆ ಬೇರೆ ಯಾವುದೇ ರೀತಿಯಾದಂತಹ ಅನಿಲಗಳು ಕೂಡ ಭೂಮಿಯ ಅಂತರಾಳದಿಂದ ಹೊರಗಡೆ ಬರೋ ಅಂಥದ್ದು. ಸೊ ಇಲ್ಲಿ ಆಲಿಕೆ ಆಕಾರದ ಅಥವಾ ಆಲಿಕೆ ಆಕೃತಿಯ ಜ್ವಾಲಾಮುಖಿ ಏನಾಗುತ್ತೆ, ಬಾಯಿಯನ್ನು ಜ್ವಾಲಾಮುಖಿ ಕುಂಡ ಅಂತ ಹೇಳಿ ಕರೀತಾರೆ. ಆಲಿಕೆ ಆಕೃತಿಯಲ್ಲಿರ್ತಕ್ಕಂತಹ ಜ್ವಾಲಾಮುಖಿಯ ಒಂದು ಬಾಯಿಯನ್ನು ಜ್ವಾಲಾಮುಖಿ ಕುಂಡ ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ತಗ್ಗಾಗಿರ್ತಕ್ಕಂತಹ ವಿಸ್ತಾರವಾದ ಜ್ವಾಲಾಮುಖಿಯ ದ್ವಾರವನ್ನು ಏನಂತ ಹೇಳ್ತಾರೆ, ಕಾಲ್ಡೆರಾ ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ಜ್ವಾಲಾಮುಖಿಗಳಲ್ಲಿಯೂ ಕೂಡ ವಿಧಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಜ್ವಾಲಾಮುಖಿಗಳನ್ನು ಅವುಗಳ ಒಂದು ಕಾರ್ಯಾಚರಣೆಯನ್ನು ಆಧಾರವನ್ನಾಗಿಟ್ಟುಕೊಂಡು 3 ವಿಧಗಳನ್ನಾಗಿ ಇಲ್ಲಿ ಡಿವೈಡ್ ಮಾಡೋ ಅಂಥದ್ದು. ಮೊದಲನೇದಾಗಿ ಜಾಗೃತ ಜ್ವಾಲಾಮುಖಿಗಳು, ಇದನ್ನು ಆಕ್ಟಿವ್ ವಾಲ್ಕೆನೋಸ್ ಅಂತ ಹೇಳಿ ಕರೀತಾರೆ. ಎರಡನೇದಾಗಿ ಸುಪ್ತ ಜ್ವಾಲಾಮುಖಿಗಳು, ಮೂರನೇದಾಗಿ ಲುಪ್ತ ಜ್ವಾಲಾಮುಖಿಗಳು. ಏನಿದು ಜಾಗೃತ ಜ್ವಾಲಾಮುಖಿಗಳು ಅಂದರೆ ಏನು, ಸುಪ್ತ ಜ್ವಾಲಾಮುಖಿಗಳು ಅಂದರೆ ಏನು, ಹಾಗೆ ಲುಪ್ತ ಜ್ವಾಲಾಮುಖಿಗಳು ಅಂದರೆ ಏನು ಅನ್ನೋದನ್ನು ನಾವೀಗ ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ಜಾಗೃತ ಜ್ವಾಲಾಮುಖಿಗಳು ಅಥವಾ ಆಕ್ಟಿವ್ ವಾಲ್ಕೆನೋಸ್ ಅಂತ ಹೇಳಿ ಕರೀತಾರೆ ಇದನ್ನು. ಸೊ ಇವೇನಾಗುತ್ತೆ ಅಂತ ಹೇಳಿದ್ರೆ, ಮೇಲಿನ ಮೇಲೆ ಸ್ಫೋಟಗೊಳ್ಳೋದಕ್ಕೆ ಶುರುವಾಗುತ್ತೆ. ಸ್ಫೋಟಗೊಂಡಂತಹ ಸಂದರ್ಭದಲ್ಲಿ ಲಾವಾರಸ ಆಗಿರ್ಬೋದು, ಅನಿಲ ಹಾಗೆ ಬೂದಿ, ಈ ಎಲ್ಲವುಗಳನ್ನು ಏನು ಮಾಡುತ್ತೆ, ಅದು ಹೊರಗಡೆ ಚಿಮ್ಮುತ್ತೆ, ಹೊರಗಡೆ ಚೆಲ್ಲುತ್ತೆ. ಇವನ್ನೇ ಜಾಗೃತ ಜ್ವಾಲಾಮುಖಿ ಅಂತ ಹೇಳಿ ಕರೀತಾರೆ. ಸೊ ಪ್ರಪಂಚದಾದ್ಯಂತ ಸುಮಾರು 600 ಜೀವಂತ ಜಾಗೃತ ಜ್ವಾಲಾಮುಖಿಗಳನ್ನು ಜ್ವಾಲಾಮುಖಿಗಳಿರೋದನ್ನು ನಾವು ಗಮನಿಸ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಫಿಲಿಪೈನ್ಸ್ ದ್ವೀಪದ ಪಿನಾಟುಬೋ ಆಗಿರ್ಬೋದು, ಇನ್ನು ಇಟಲಿಯ ಸ್ಟ್ರಾಂಬೋಲಿ ಹಾಗೆ ಎಟ್ನಾ ಆಗಿರ್ಬೋದು, ಅಮೆರಿಕಾದಲ್ಲಿ ಅಂದರೆ USA ನಲ್ಲಿ ಇರ್ತಕ್ಕಂತಹ ಸೇಂಟ್ ಹೆಲೆನಾ ಆಗಿರ್ಬೋದು, ಇನ್ನು
ಏನು ಹವಾಯಿ ದ್ವೀಪದ ಮೌನಾ ಲೋವಾ ಆಗಿರ್ಬೋದು, ಇದೆಲ್ಲವೂ ಕೂಡ ಏನು ಜಾಗೃತ ಜ್ವಾಲಾಮುಖಿಗಳಿಗೆ ಉದಾಹರಣೆಗಳನ್ನು ನಾವು ಕೊಡಬಹುದಾಗಿದೆ. ಇನ್ನು ಎರಡನೇದಾಗಿ ಸುಪ್ತ ಜ್ವಾಲಾಮುಖಿಗಳು ಅಂತ ಹೇಳಿದ್ರೆ ಒಂದ್ಸಲ ಇದು ಸ್ಫೋಟ ಆದ ನಂತರ ಬಹಳ ದಿನಗಳ ಕಾಲ ಅಥವಾ ಬಹಳ ಸಮಯದ ನಂತರ ಕಾರ್ಯಾಚರಣೆ ನಡೆಸದೆ ಸೈಲೆಂಟ್ ಆಗಿದ್ದು ಯಾವಾಗಲೂ ಒಂದು ಸಲ ಇದು ಜಾಗೃತವಾಗಿ ಕಾರ್ಯಾಚರಣೆ ನಡೆಸ್ತಕ್ಕಂತಹ ಜ್ವಾಲಾಮುಖಿಗಳನ್ನು ನಾವು ಸುಪ್ತ ಜ್ವಾಲಾಮುಖಿಗಳು ಅಂತ ಹೇಳಿ ಕರೀತಾರೆ. ಅಂದರೆ ಒಮ್ಮೆ ಸ್ಫೋಟವಾಗಿ ಅನಂತರ ಬಹುಕಾಲ ಕಾರ್ಯಾಚರಣೆ ನಡೆಸದೆ ಸುಪ್ತವಾಗಿದ್ದು ಯಾವಾಗಲೂ ಒಮ್ಮೆ ಜಾಗೃತವಾಗಿ ಕಾರ್ಯಾಚರಣೆ ನಡೆಸ್ತಕ್ಕಂತಹ ಜ್ವಾಲಾಮುಖಿಗಳನ್ನು ಇಲ್ಲಿ ಸುಪ್ತ ಜ್ವಾಲಾಮುಖಿ ಅಂತ ಹೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್, ಇಟಲಿಯ ಮೌಂಟ್ ವೆಸೋವಿಯಸ್ ಆಗಿರ್ಬೋದು, ಜಪಾನಿನ ಪ್ಯೂಸಿಯಾಮ ಆಗಿರ್ಬೋದು, ಹಾಗೆ ಇಂಡೋನೇಷ್ಯಾದ ಕ್ರೆಕಟೋವಾ ಆಗಿರ್ಬೋದು, ತಾಂಜೇನಿಯಾದ ಕಿಲಿಮಂಜರಿ, ಇಲ್ಲಿ ಎಲ್ಲವೂ ಕೂಡ ಏನು ಈ ಒಂದು ಸುಪ್ತ ಜ್ವಾಲಾಮುಖಿಗಳು ಅಂತಕ್ಕಂಥದ್ದು ಗಮನಿಸಬಹುದಾಗಿರುತ್ತೆ. ಇನ್ನು ಮೂರನೇದಾಗಿ ಲುಪ್ತ ಜ್ವಾಲಾಮುಖಿಗಳು. ಈ ಲುಪ್ತ ಜ್ವಾಲಾಮುಖಿಗಳೇನಿದ್ದಾವೆ ಬಹಳ ಪ್ರಾಚೀನ ಕಾಲದಲ್ಲಿ ಕಾರ್ಯಾಚರಣೆಯನ್ನು ನಡೆಸಿದ್ದು ನಂತರದಲ್ಲಿ ಯಾವುದೇ ರೀತಿಯಾದಂತಹ ಕಾರ್ಯಾಚರಣೆ ನಡೆಸಿರೋದಿಲ್ಲ. ಫಾರ್ ಎಕ್ಸಾಂಪಲ್, ಅರ್ಜೆಂಟೀನಾದ ಅಕಾಂಕಗುವಾ ಆಗಿರ್ಬೋದು, ತಾಂಜೇನಿಯಾದ ಗೊರಾಂಗೊರಾದಲ್ಲಿ ಆಗಿರ್ಬೋದು, ಹಾಗೆ ಸ್ಕಾಟ್ಲೆಂಡಿನ ಆರ್ಥರ್ ಸಿಟಿ, ಈ ಎಲ್ಲವುಗಳಲ್ಲಿ ಕೂಡ ಈ ದೇಶಗಳಲ್ಲಿ ಲುಪ್ತ ಜ್ವಾಲಾಮುಖಿಗಳು ನಮಗೆ ಕಾಣೋದಕ್ಕೆ ಸಿಗೋ ಅಂಥದ್ದು. ಹಾಗೆಯೇ ಈ ಜ್ವಾಲಾಮುಖಿಗಳೇನಿದ್ದಾವೆ 3 ಬಗೆಯ ವಸ್ತುಗಳು ಈ ಜ್ವಾಲಾಮುಖಿಗಳಿಂದ ಹೊರಗಡೆ ಬರೋ ಅಂಥದ್ದು ಅಥವಾ ಹೊರಗಡೆ ಬೀಳೋ ಅಂಥದ್ದು. ಯಾವುದು ಆ 3 ಬಗೆಯ ವಸ್ತುಗಳು ಅಂತ ಹೇಳಿದ್ರೆ ಘನವಸ್ತುಗಳಾಗಿರ್ಬೋದು, ಅನಿಲ ವಸ್ತುಗಳಾಗಿರ್ಬೋದು, ದ್ರವ ವಸ್ತುಗಳು. ಸೊ ಈ 3 ಸ್ಥಿತಿಯಲ್ಲಿಯೂ ಕೂಡ ಜ್ವಾಲಾಮುಖಿಯಿಂದ ಹೊರಬರ್ತಕ್ಕಂತಹ ವಸ್ತುಗಳು ಇರುವಂತಹ ಸ್ಥಿತಿ. ಈ ಘನವಸ್ತುಗಳು ಅಂತ ಬಂದಾಗ ಜ್ವಾಲಾಮುಖಿಯ ಗುಂಡುಗಳಾಗಿರ್ಬೋದು ಅಥವಾ ಕಿಟ್ಟ ಧೂಳು ಆಗಿರ್ಬೋದು, ಬೂದಿ, ಇದೆಲ್ಲವೂ ಕೂಡ ಏನು ಘನ ರೂಪದಲ್ಲಿ ಇರೋವಂಥದ್ದು. ಇನ್ನು ಅನಿಲಗಳು ಅಂತ ಬಂದಾಗ ಗಂಧಕ ಆಗಿರ್ಬೋದು, ಹೈಡ್ರೋಜನ್, ಇಂಗಾಲದ ಡೈಆಕ್ಸೈಡ್, ನೀರಾವಿ, ಈ ಎಲ್ಲವುಗಳು ಏನು ಅನಿಲ ರೂಪದಲ್ಲಿ ಇರುತ್ತೆ. ಇನ್ನು ದ್ರವ ವಸ್ತು ಅಥವಾ ಲಿಕ್ವಿಡ್ ರೂಪದಲ್ಲಿ ಇರುವಂಥದ್ದು ಲಾವಾರಸ. ಇವು ಏನು ಜ್ವಾಲಾಮುಖಿಯ ವಸ್ತುಗಳು ಅಥವಾ ಜ್ವಾಲಾಮುಖಿಯಿಂದ ಹೊರಗಡೆ ಬರ್ತಕ್ಕಂತಹ ವಸ್ತುಗಳು ಅಂತ ಹೇಳ್ಬೋದು. ಇನ್ನು ಪ್ರಪಂಚದಲ್ಲಿ ಇರ್ತಕ್ಕಂತಹ ಅನೇಕ ಪ್ರದೇಶಗಳಲ್ಲಿ ಜ್ವಾಲಾಮುಖಿಗಳು ಸಂಭವಿಸುತ್ತೆ. ಆ ದ್ವೀಪಗಳಾಗಿರ್ಬೋದು, ಹೊಸ ಮಡಿಕೆ ಪರ್ವತ ಶ್ರೇಣಿಗಳಾಗಿರ್ಬೋದು, ಹಾಗೆಯೇ ಭೂಖಂಡದಲ್ಲಿ ಇರ್ತಕ್ಕಂತಹ ಪ್ರಸ್ಥಭೂಮಿಗಳಲ್ಲಿಯೂ ಕೂಡ ಈ ಜ್ವಾಲಾಮುಖಿ ಅಂತಕ್ಕಂಥದ್ದು ಸಂಭವಿಸುತ್ತೆ ಅಥವಾ ಆಚೆ ಬರುತ್ತೆ. ಇನ್ನು ಈ ಜ್ವಾಲಾಮುಖಿಗಳು ಕಂಡು ಬರ್ತಕ್ಕಂತಹ ಪ್ರದೇಶಗಳು ಯಾವ್ಯಾವುದು, ಎಲ್ಲಿ ಅತಿ ಹೆಚ್ಚು ಜ್ವಾಲಾಮುಖಿಗಳು ಕಂಡು ಬರುತ್ತೆ ಅಂತ ಹೇಳಿದ್ರೆ ಈ ಪೆಸಿಫಿಕ್ ವೃತ್ತ ಪ್ರದೇಶ ಆಗಿರ್ಬೋದು ಅಥವಾ ಪೆಸಿಫಿಕ್ ಅಗ್ನಿವೃತ್ತ ಆಗಿರ್ಬೋದು, ಪೆಸಿಫಿಕ್ ಸಾಗರ ಕರಾವಳಿ ತೀರಗಳಲ್ಲಿ ಅಂತಂದ್ರೆ ಫಿಲಿಪೈನ್, ಜಪಾನ್, USA, ಮಧ್ಯ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಈ ಎಲ್ಲ ದೇಶಗಳಲ್ಲಿಯೂ ಕೂಡ ಜ್ವಾಲಾಮುಖಿಗಳು ಕಂಡು ಬರುವಂಥದ್ದು. ಇನ್ನು ಮಧ್ಯ ಅಟ್ಲಾಂಟಿಕ್ ವಲಯ ಅಂತ ಬಂದಾಗ ಐಸ್ಲ್ಯಾಂಡ್ ಆಗಿರ್ಬೋದು, ವೆಸ್ಟ್ ಇಂಡೀಸ್ನಲ್ಲಿರ್ತಕ್ಕಂತಹ ಐಲ್ಯಾಂಡ್ಗಳು ಅಂದರೆ ದ್ವೀಪ ಪ್ರದೇಶಗಳು. ಇನ್ನು ಮಧ್ಯ ಭೂಖಂಡ ವಲಯ ಅಂತ ಬಂದಾಗ ಅಲ್ಲಿ ಇಟಲಿ ಆಗಿರ್ಬೋದು, ಸ್ಪೇನ್, ಫ್ರಾನ್ಸ್, ಗ್ರೀಸ್, ಟರ್ಕಿ, ಸೊ ಇತ್ಯಾದಿ ಎಲ್ಲ ದೇಶಗಳಲ್ಲಿ ಕಂಡು ಬರುತ್ತೆ. ಇನ್ನು ದ್ವೀಪ ಪ್ರದೇಶಗಳಲ್ಲಿ ಅಂತ ಬಂದಾಗ ಹವಾಯಿ ಆಗಿರ್ಬೋದು, ಇಂಡೋನೇಷಿಯಾ ಆಗಿರ್ಬೋದು, ಈ ಎಲ್ಲ ಪ್ರಾಂತ್ಯಗಳಲ್ಲಿ ಎಲ್ಲ ಪ್ರದೇಶಗಳಲ್ಲಿ ಏನಾಗುತ್ತೆ ಈ ಜ್ವಾಲಾಮುಖಿ ಅಂತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರುವಂಥದ್ದು. ಇನ್ನು ನೆಕ್ಸ್ಟು ಭೂಕಂಪಗಳು ಅಥವಾ ಇಂಗ್ಲೀಷ್ನಲ್ಲಿ ನಾವು ಇದನ್ನು ಅರ್ಥ್ಕ್ವೇಕ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಭೂಮಿಯ ಮೇಲ್ಮೈನಲ್ಲಿ ಉಂಟಾಗ್ತಕ್ಕಂತಹ ನಡುಗುವಿಕೆ ಆಗಿರ್ಬೋದು ಅಥವಾ ಕಂಪಿಸುವಿಕೆ ಆಗಿರ್ಬೋದು, ಹಾಗೆಯೇ ಕಂಪನಗಳ ಈ ಒಂದು ಸರಣಿಯನ್ನು ನಾವು ಏನಂತ ಹೇಳಿ ಕರಿತೀವಿ, ಭೂಕಂಪ ಅಂತ ಹೇಳಿ ಕರೆಯುವಂಥದ್ದು. ಈ ಒಂದು ಭೂಕಂಪಗಳೇನಿದ್ದಾವೆ ಭೂಮಿಯ ಕವಚದ ಶಿಲೆಗಳ ಒಂದು ಬಹಳ ವೇಗದ ಚಲನೆಯಿಂದಾಗಿ ಭೂಕವಚ ಅಥವಾ ಮ್ಯಾಂಟಲ್ನ ಪದರದ ಒಳಗೆ ಉಂಟಾಗ್ತಕ್ಕಂತಹ ಒಂದು ಕಂಪನ ಅಂತ ಹೇಳ್ಬೋದು. ಸೊ ಇಲ್ಲಿ ಕಂಪನದ ತೀವ್ರತೆ ಏನಾಗ್ತಾ ಇದೆ, ಭೂಕಂಪನದ ಹೊರಕೇಂದ್ರದ ಸಮೀಪದಲ್ಲಿ ಬಹಳಾನೇ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥದ್ದು. ಹಾಗೆಯೇ ಹೊರಕೇಂದ್ರದಿಂದ ದೂರ ಹೋದ ಹಾಗೆ ಈ ಒಂದು ಕಂಪನದ ತೀವ್ರತೆ ಏನಾಗುತ್ತೆ, ಕಡಿಮೆಯಾಗ್ತಾ ಹೋಗುತ್ತೆ. ಸೊ ಭೂಕಂಪ ನಾಭಿ ಏನು ಮಾಡುತ್ತೆ, ಭೂಮಿಯ ಮೇಲ್ಮೈನ ಸಮೀಪದಲ್ಲಿ ಇದ್ದರೆ, ಅದರ ಒಂದು ಹತ್ತಿರದಲ್ಲಿ ಇದ್ದರೆ ಭೂಕಂಪದ ಅಲೆಗಳು, ವೇವ್ಸ್ ಅಂತ ಏನು ಹೇಳ್ತೀವಲ್ವ, ಅದು ಪ್ರಬಲವಾಗಿದ್ದು ಹೆಚ್ಚು ಸ್ಟ್ರಾಂಗ್ ಆಗಿದ್ದು ಹೆಚ್ಚಿನ ರೀತಿಯ ಒಂದು ಪರಿಣಾಮವನ್ನು ಉಂಟು ಮಾಡುವಂಥದ್ದು. ಭೂಮಿಯ ಅಂತರಾಳದಲ್ಲಿ ಉಂಟಾಗ್ತಕ್ಕಂತಹ ಭೂಕಂಪದ ಉಗಮ ಸ್ಥಾನವನ್ನು ಭೂಕಂಪನಾಭಿ ಕೇಂದ್ರ ಅಥವಾ ಭೂಕಂಪ ಒಳ ಕೇಂದ್ರ ಅಂತ ಹೇಳಿ ಕರಿತೀವಿ. ಇನ್ನು ಭೂಕಂಪ ನಾಭಿಯಿಂದ ಲಂಬಕೋನದಲ್ಲಿ ಇರ್ತಕ್ಕಂತಹ ಭೂ ಮೇಲ್ಮೈನ ಸ್ಥಳವನ್ನು ನಾವು ಏನಂತ ಹೇಳಿ ಕರಿತೀವಿ, ಭೂಕಂಪ ಹೊರ ಕೇಂದ್ರ ಅಂತ ಹೇಳಿ ಕರೆಯುವಂಥದ್ದು. ಸೊ ಭೂಕಂಪ ಒಳ ಕೇಂದ್ರ ಮತ್ತು ಭೂಕಂಪ ಹೊರ ಕೇಂದ್ರ ಏನು ಅಂತ ಗೊತ್ತಾಯ್ತಲ್ವಾ. ಇನ್ನು ಭೂಕಂಪದ ವೈಜ್ಞಾನಿಕ ಅಧ್ಯಯನವನ್ನು
ಅಧ್ಯಯನವನ್ನು ನಾವು ಏನಂತ ಹೇಳಿ ಕರಿತೀವಿ, ಭೂಕಂಪ ಶಾಸ್ತ್ರ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ಭೂಕಂಪದ ಅಲೆಗಳ ಆರಂಭದ ಸ್ಥಳ ಆಗಿರ್ಬೋದು, ಅವುಗಳ ವೇಗ ಆಗಿರ್ಬೋದು, ಹಾಗೆ ದಿಕ್ಕನ್ನು ದಾಖಲೆ ಮಾಡ್ಕೊಳ್ತಕ್ಕಂತಹ ಉಪಕರಣವನ್ನು ಭೂಕಂಪ ಮಾಪಕ ಅಂತ ಹೇಳಿ ಕರಿತೀವಿ. ಇನ್ನು ನೆಕ್ಸ್ಟು, ಈ ಒಂದು ಭೂಕಂಪ ಉಂಟಾಗೋದಕ್ಕೆ ಏನು ಕಾರಣ, ಯಾವೆಲ್ಲ ಕಾರಣಗಳಿಂದ ಭೂಕಂಪ ಉಂಟಾಗುತ್ತೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಮೊದಲನೇದೇನಪ್ಪ ಅಂತ ಹೇಳಿದ್ರೆ ಭೂರಚನಾ ಕಾರಣಗಳು. ಅಂದರೆ ಭೂಮಿಯ ಕವಚ ಏನಿದೆ ಹಲವಾರು ದೊಡ್ಡ ಪ್ರಮಾಣದ ಹಾಗೆ ಚಿಕ್ಕ ಚಿಕ್ಕ ಶಿಲಾಫಲಕಗಳಿಂದ ಕೂಡಿರ್ತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಈ ಚಿಕ್ಕ ಚಿಕ್ಕ ಅಥವಾ ದೊಡ್ಡ ಫಲಕಗಳ ಒಂದು ಅಂಚುಗಳೇನಿದ್ದಾವೆ, ಎಡ್ಜಸ್ ಏನಿದ್ದಾವೆ, ಚಲಿಸ್ತಕ್ಕಂತಹ ಸ್ಥಳಗಳಾಗಿರೋದ್ರಿಂದ ಇವೇನು ಮಾಡುತ್ತೆ ಅಂತ ಹೇಳಿದ್ರೆ ಭೂಕಂಪಗಳನ್ನ ಉಂಟು ಮಾಡ್ತಕ್ಕಂತಹ ಮೂಲ ಸ್ಥಳಗಳು ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ಪೆಸಿಫಿಕ್ ಸಾಗರದ ಸುತ್ತಮುತ್ತ ಇರತಕ್ಕಂತಹ ಒಂದು ವಲಯಗಳು ಏನಿದ್ದಾವೆ ಅವು ಭೂಕಂಪನಗಳನ್ನ ಉಂಟು ಮಾಡ್ತಕ್ಕಂತಹ ಸ್ಥಳಗಳು ಅಂತ ಹೇಳಿ ಕರಿತೀವಿ. ಸೊ ಇನ್ನು ಎರಡನೇದಾಗಿ ಜ್ವಾಲಾಮುಖಿಯ ಒಂದು ಕಾರ್ಯಾಚರಣೆಗಳು. ಜ್ವಾಲಾಮುಖಿಗಳಲ್ಲಿ ಏನಾಗುತ್ತೆ, ಅನಿಲಗಳು ಸ್ಫೋಟ ಆಗುತ್ತೆ ಅಲ್ವಾ. ಸೊ ಈ ಅನಿಲಗಳ ಸ್ಫೋಟನೆಯಿಂದ ಏನಾಗುತ್ತೆ, ಭೂಕಂಪಗಳು ಉಂಟಾಗುತ್ತೆ. ಫಾರ್ ಎಕ್ಸಾಂಪಲ್, ಇಂಡೋನೇಷ್ಯಾದ ಕ್ರಕಟೋವ ಜ್ವಾಲಾಮುಖಿ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಬಹಳನೇ ಹೆಚ್ಚಿನ ಮಟ್ಟದಲ್ಲಿ ಇದು ಜ್ವಾಲಾಮುಖಿಯಿಂದ ಸ್ಫೋಟಗೊಳ್ಳುವಂಥದ್ದು. ಸೊ ಇದರಿಂದನೂ ಕೂಡ ಏನಾಗುತ್ತೆ, ಭೂಕಂಪ ಉಂಟಾಗೋದಕ್ಕೆ ಬಹಳ ಮುಖ್ಯವಾದ ಕಾರಣ. ಇನ್ನು ಮೂರನೇದಾಗಿ ಸ್ತರಭಂಗ ಅಂತ ಹೇಳಿ ಕರಿತೀವಿ. ಭೂಮಿಯ ಶಿಲಾಸ್ತರಗಳ ಮರುಹೊಂದಾಣಿಕೆ ಏನಿದೆ ಹಲವು ವಿಧಗಳಲ್ಲಿ ಕಂಡು ಬರುವಂಥದ್ದು. ಅವುಗಳ ಒಂದು ಸ್ಥಾನಪಲ್ಲಟ ಆಗಿರಬಹುದು ಅಥವಾ ಭೂಕುಸಿತ, ಇವುಗಳಿಂದ ಭೂಮಿಯ ಸ್ತರಗಳು ಮೇಲಕ್ಕೆ ಅಥವಾ ಕೆಳಮುಖವಾಗಿ ಜರುಗೋದ್ರಿಂದ ಉದ್ದವಾಗಿರ್ತಕ್ಕಂತಹ ಬಿರುಕುಗಳು ಉಂಟಾಗುತ್ತೆ ಭೂಮಿ ಮೇಲೆ. ಸೊ ಈ ರೀತಿ ಭೂಫಲಕಗಳು ಚಲಿಸೋದ್ರಿಂದ, ಮೂವ್ ಆಗೋದ್ರಿಂದ ಭೂಕಂಪಗಳು ಉಂಟಾಗುವಂಥದ್ದು. ಉದಾಹರಣೆಗೆ ಅಮೇರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ಇರ್ತಕ್ಕಂತಹ ಒಂದು ಸ್ಯಾನ್ ಆಂಡ್ರಿಯಾಸ್ ಅಂತಕ್ಕಂತಹ ಸ್ತರಭಂಗ ಪ್ರದೇಶ, ಅಲ್ಲಿ ಏನಾಗ್ತಾ ಇರುತ್ತೆ, ಸೊ ಈ ರೀತಿಯಾದಂತಹ ಒಂದು ಸಂದರ್ಭಗಳು ಬರ್ತಾ ಇರುತ್ತೆ. ಇನ್ನು ನಾಲ್ಕನೇದಾಗಿ ಮಾನವ ನಿರ್ಮಿತ ಅಂಶಗಳು. ಹೌದು, ಮಾನವ ನಿರ್ಮಿತ ಅಂಶಗಳಿಂದನೂ ಕೂಡ ಕೆಲವೊಂದ್ಸಲ ಭೂಕಂಪಗಳು ಸಂಭವಿಸುತ್ತೆ. ಹೇಗೆ ಅಂತ ಹೇಳಿದ್ರೆ, ಪ್ರಕೃತಿಯ ಜೊತೆಗೆ ಮಾನವರು ನಡೆಸ್ತಕ್ಕಂತಹ ಒಂದು ಅತಿಯಾದ ಕಾರ್ಯಾಚರಣೆಗಳು ಏನಾಗುತ್ತೆ, ಭೂಕಂಪಗಳು ಉಂಟಾಗೋದಕ್ಕೆ ಕಾರಣ ಆಗುತ್ತೆ. ಏನಪ್ಪ ಪ್ರಕೃತಿಯ ಜೊತೆಗೆ ಮಾನವ ನಡೆಸ್ತಕ್ಕಂತಹ ಕಾರ್ಯಾಚರಣೆ ಅಂತ ಹೇಳಿದ್ರೆ, ಮೈನಿಂಗ್, ಗಣಿಗಾರಿಕೆ ಮಾಡುವಂಥದ್ದಾಗಿರ್ಬೋದು, ಹಾಗೆಯೇ ದೊಡ್ಡ ಪ್ರಮಾಣದ ಅಣೆಕಟ್ಟುಗಳನ್ನು ಕಟ್ಟೋದಾಗಿರ್ಬೋದು, ಜಲಾಶಯಗಳನ್ನ ನಿರ್ಮಾಣ ಮಾಡೋದಾಗಿರ್ಬೋದು, ಹಾಗೆ ಬೈಜಿಕ ಪರೀಕ್ಷೆಗಳು. ಸೊ ಇದು ಎಲ್ಲವೂ ಏನು, ಪ್ರಕೃತಿಗೆ ವಿರುದ್ಧವಾಗಿರುತ್ತೆ, ಹೌದಲ್ವಾ. ಸೊ ಹಾಗಾಗಿ ಇದರಿಂದನೂ ಏನಾಗುತ್ತೆ, ಮಾನವ ನಿರ್ಮಿತ ಅಂಶಗಳಿಂದನೂ ಕೂಡ ಭೂಕಂಪಗಳು ಬಹಳನೇ ಹೆಚ್ಚಿನ ಮಟ್ಟದಲ್ಲಿ ನಡೆಯುವಂಥದ್ದು. ಭೂಕಂಪಗಳು ಉಂಟಾಗೋದಕ್ಕೆ ಇವುಗಳು ಕೂಡ ಕಾರಣ ಆಗುತ್ತೆ. ಸೊ ಇಲ್ಲಿ ಮಹಾರಾಷ್ಟ್ರದ ಕೊಯ್ನಾ ಅಣೆಕಟ್ಟು ಏನು ಕೇಳಿದ್ದೀರಲ್ವಾ, ಸೊ ಆ ಒಂದು ಸಂದರ್ಭದಲ್ಲಿಯೂ ಕೂಡ, ಹಾಗೆಯೇ USA ಇರ್ತಕ್ಕಂತಹ ಹೂವರ್ ಡ್ಯಾಮ್ ಕೂಡ, ಸೊ ಇದೆಲ್ಲವೂ ಏನು ಭೂಕಂಪನದ ಒಂದು ಸ್ಥಳಗಳು ಅಂತ ಹೇಳ್ಬೋದು. ಇನ್ನು ಮುಂದುವರೆದಂತೆ ಭೂಕಂಪನದ ಅಲೆಗಳು. ಭೂಕಂಪನದ ಒಳಕೇಂದ್ರದಿಂದ ಕಂಪನಗಳು ನಿರ್ಮಾಣಗೊಂಡು ಅಲ್ಲಿಂದ ಏನಾಗುತ್ತೆ, ವೃತ್ತಾಕಾರದಲ್ಲಿ ಸರ್ಕಲ್ ರೀತಿಯಲ್ಲಿ ಅಲೆಗಳ ರೀತಿ ಭೂಮಿಯ ಹೊರಕೇಂದ್ರದ ಕಡೆಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಭೂಕಂಪನ ಅಲೆಗಳಲ್ಲಿ ನಾವು 3 ವಿಧಗಳನ್ನು ನಾವು ನೋಡ್ತೀವಿ, 3 ವಿಧಗಳನ್ನು ಮಾಡ್ಕೊಂಡಿದ್ದೀವಿ. ಯಾವುದಪ್ಪ 3 ವಿಧಗಳು ಅಂತ ಹೇಳಿದ್ರೆ, ಪ್ರಾಥಮಿಕ ಅಥವಾ ತಳ್ಳೋ ಅಲೆಗಳು ಅಂತ ಹೇಳಿ, ಸೊ ಎರಡನೇದಾಗಿ ದ್ವಿತೀಯ ಅಲೆಗಳು, ಹಾಗೆ ಮೂರನೇದಾಗಿ ಮೇಲ್ಮೈ ಅಲೆಗಳು. ಇಲ್ಲಿ ಪ್ರಾಥಮಿಕ ಅಥವಾ ತಳ್ಳುವ ಅಲೆಗಳು ಏನಿದಾವೆ ಭೂಕಂಪನದ ಒಳಕೇಂದ್ರದಿಂದ ಮೊದಲು ಹೊರಕೇಂದ್ರವನ್ನು ನಾವು ತಲುಪುವಂಥದ್ದು. ಇವುಗಳು ಬಹಳ ಉದ್ದ ಇರತಕ್ಕಂತಹ ಅಲೆಗಳಾಗಿದ್ದು ಬಹಳ ವೇಗವಾಗಿ ಚಲಿಸ್ತಕ್ಕಂಥ ಒಂದು ಅಲೆಗಳು. ಸೊ ಇವುಗಳೇನಾಗಿರುತ್ತೆ ಅಂತ ಹೇಳಿದ್ರೆ ಘನ, ದ್ರವ ಹಾಗೆ ಅನಿಲಗಳ ಮುಖಾಂತರ ಇವು ಚಲನೆಯನ್ನ ಇಟ್ಕೊಂಡಿರ್ತವೆ. ಇನ್ನು ಎರಡನೇದಾಗಿ ದ್ವಿತೀಯ ಅಲೆಗಳು, ಇವುಗಳನ್ನು ನಾವು ಅಡ್ಡ ಅಲೆಗಳು ಅಂತ ಹೇಳಿ ಕೂಡ ಕರಿತೀವಿ. ಇಂಗ್ಲಿಷ್ನಲ್ಲಿ ಟ್ರಾನ್ಸ್ವರ್ಸ್ ಅಂತ ಹೇಳಿ ಸಹ ಕರಿತೀವಿ. ಸೊ ಇವೇನಾಗುತ್ತೆ, ದ್ರವ ವಸ್ತುಗಳ ಮುಖಾಂತರ ಚಲಿಸೋದಕ್ಕೆ ಆಗೋದಿಲ್ಲ ಇವುಗಳಿಗೆ. ಇನ್ನು ಪ್ರಾಥಮಿಕ ಅಲೆಗಳ ನಂತರ ಇವು ಹೊರಕೇಂದ್ರವನ್ನು ತಲುಪುವಂಥದ್ದು. ಫಸ್ಟ್ ತಲುಪುವಂಥದ್ದು ಯಾವುದು, ಹೊರಕೇಂದ್ರವನ್ನು, ಪ್ರಾಥಮಿಕ ಅಥವಾ ತಳ್ಳುವ ಅಲೆಗಳು. ಆ ನಂತರ ತಲುಪುವಂಥದ್ದು ದ್ವಿತೀಯ ಅಲೆಗಳು, ಆಯ್ತಾ. ಇನ್ನು ಮೂರನೇದಾಗಿ ಮೇಲ್ಮೈ ಅಲೆಗಳು. ಇವುಗಳನ್ನು ಸಹ ನಾವು ಏನಂತ ಹೇಳಿ ಕರಿತೀವಿ, ಉದ್ದ ಅಲೆಗಳು ಅಂತ ಹೇಳಿ ಕರಿತೀವಿ. ಇವು ಬಹಳಾನೇ ನಿಧಾನಗತಿಯ ಭೂಕಂಪನ ಅಲೆಗಳಾಗಿರುತ್ತೆ. ಸೊ ಆದರೆ ಇವು ಬಹಳಾನೇ ಹಾನಿಕಾರಕ ಅಲೆಗಳು ಕೂಡ ಆಗಿರುವಂಥದ್ದು.
ಈ ಭೂಕಂಪಗಳಂತಕ್ಕಂಥದ್ದು ಏನಿದೆ ಬಹಳಾನೇ ವಿನಾಶಕಾರಿಯಾಗಿರುವಂಥದ್ದು. ಇವುಗಳಿಂದ ಏನಾಗುತ್ತೆ, ಅಪಾರವಾಗಿರ್ತಕ್ಕಂತಹ ಜೀವಹಾನಿ ಆಗಿರ್ಬೋದು, ಆಸ್ತಿ ಹಾನಿ ಆಗಿರ್ಬೋದು, ಎಲ್ಲವೂ ಕೂಡ ಸಂಭವಿಸುತ್ತೆ. ಇವುಗಳಿಂದ ಉಂಟಾಗ್ತಕ್ಕಂತಹ ಭೂಕುಸಿತ, ಬಹಳ ವೇಗವಾಗಿ ಪ್ರವಾಹ, ಈ ಎಲ್ಲವುಗಳಿಂದ ಜನರು ಏನಾಗ್ತಾ ಇದ್ದಾರೆ, ಸಾವಿಗೀಡಾಗ್ತಕ್ಕಂತಹ ಸಂದರ್ಭ ಬಂದ್ಬಿಡುತ್ತೆ. ಕಟ್ಟಡಗಳಾಗಿರ್ಬೋದು, ಸೇತುವೆಗಳಾಗಿರ್ಬೋದು, ರಸ್ತೆ, ರೈಲು, ಈ ಎಲ್ಲ ಮಾರ್ಗಗಳು ಕೂಡ ಕಂಪ್ಲೀಟ್ ಆಗಿ ಹಾನಿಗೀಡಾಗ್ತಕ್ಕಂತಹ ಪರಿಸ್ಥಿತಿಗಳು ಸಹ ಬರುತ್ತೆ. ಇನ್ನು ಮುಂದುವರೆದಂತೆ ಬಾಹ್ಯ ಶಕ್ತಿಗಳು, ಇದನ್ನು ಇಂಗ್ಲೀಷ್ನಲ್ಲಿ ನಾವು ಎಕ್ಸೋಜೆನಿಕ್ ಫೋರ್ಸಸ್ ಅಂತ ಹೇಳಿ ಕರಿತೀವಿ. ಸೊ ಈ ಬಾಹ್ಯ ಶಕ್ತಿಗಳು ಏನಿದಾವೆ, ಭೂಮಿಯ ಮೇಲಿನ ಒಂದು ಪ್ರಾಕೃತಿಕ ಶಕ್ತಿಗಳನ್ನು ನಾವು ಬಾಹ್ಯ ಶಕ್ತಿಗಳು ಅಂತ ಹೇಳಿ ಕರಿತೀವಿ. ಈ ಬಾಹ್ಯ ಶಕ್ತಿಗಳು ಏನು ಮಾಡುತ್ತೆ, ಅವುಗಳ ಒಂದು ಕಾರ್ಯದಿಂದಾಗಿ ಮೇಲ್ಮೈನ ಸ್ವರೂಪಗಳನ್ನು ನಾವು ಮಾರ್ಪಾಡು ಮಾಡುವಂಥದ್ದು. ಭೂಮಿಯ ಮೇಲೆ ಇರತಕ್ಕಂತಹ ಬಾಹ್ಯ ಶಕ್ತಿಗಳು ಅಂತ ಹೇಳಿದ್ರೆ ಉಷ್ಣಾಂಶ ಆಗಿರ್ಬೋದು, ಮಾರುತಗಳಾಗಿರ್ಬೋದು, ಮಳೆ, ಹಿಮವೃಷ್ಟಿ, ನದಿ, ಹಿಮನದಿ, ಗಾಳಿ, ಇವೆಲ್ಲವೂ ಕೂಡ ಏನು ಬಾಹ್ಯ ಶಕ್ತಿಗಳು. ಸೊ ಈ ಬಾಹ್ಯ ಶಕ್ತಿಗಳಲ್ಲಿ ಮೊದಲನೇದಾಗಿ ಬರುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಶಿಥಿಲೀಕರಣ. ಶಿಥಿಲೀಕರಣ ಅಂತ ಹೇಳಿದ್ರೆ ಈ ಶಿಲೆಗಳು ಏನಿದಾವೆ, ಆ ಶಿಲೆಗಳು ಒಡೆದು ಚೂರಾಗ್ತಕ್ಕಂತಹ ಹಾಗೆಯೇ ಕ್ಷೀಣಿಸುವಂತಹ ಸ್ವಾಭಾವಿಕ ಪ್ರಕ್ರಿಯೆಯನ್ನು ನಾವಿಲ್ಲಿ ಶಿಥಿಲೀಕರಣ ಅಂತ ಹೇಳಿ ಕರಿತೀವಿ. ಈ ಒಂದು ಶಿಥಿಲೀಕರಣ ಏನಿದೆ, ವಾಯುಮಂಡಲದಲ್ಲಿನ ಉಷ್ಣಾಂಶ ಆಗಿರ್ಬೋದು, ಮಳೆ, ಗಾಳಿ ಮುಂತಾದವುಗಳಿಂದ ನಡೆಯುವಂಥದ್ದು. ಈ ಶಿಥಿಲೀಕರಣದಲ್ಲಿಯೂ ಕೂಡ ನಾವು ಕೆಲವೊಂದು ವಿಧಗಳನ್ನು ನೋಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಭೌತಿಕ ಶಿಥಿಲೀಕರಣ. ಈ ಭೌತಿಕ ಶಿಥಿಲೀಕರಣ ಅಂತಂದಾಗ ಶಿಲೆಗಳು ಯಾವುದೇ ರೀತಿಯಾದಂತಹ ರಾಸಾಯನಿಕವನ್ನು ಬದಲಾವಣೆಯಾಗದೆ ಒಡೆದು ಚೂರಾಗ್ತಕ್ಕಂತಹ ಹಾಗೆ ಕ್ಷೀಣಿಸ್ತಕ್ಕಂತಹ ಕ್ರಿಯೆಯನ್ನು ನಾವು ಇಲ್ಲಿ ಭೌತಿಕ ಶಿಥಿಲೀಕರಣ ಅಂತ ಹೇಳಿ ಕರಿತೀವಿ. ಪ್ರಮುಖವಾಗಿ ಭೌತಿಕ ಶಿಥಿಲೀಕರಣದ ಕ್ರಿಯೆಗಳು ಅಂತ ಹೇಳಿದ್ರೆ ಕಣ ವಿಭಜನೆ ಮಾಡುವಂಥದ್ದಾಗಿರ್ಬೋದು, ಶಿಲೆಯನ್ನು ವಿಭಜನೆ ಮಾಡುವಂಥದ್ದಾಗಿರ್ಬೋದು, ಪದರ ವಿಭಜನೆ ಆಗಿರ್ಬೋದು, ಇದೆಲ್ಲವೂ ಕೂಡ ಏನು ಭೌತಿಕ ಶಿಥಿಲೀಕರಣದ ಕ್ರಿಯೆಗಳು. ಇನ್ನು ಭೌತಿಕ ಶಿಥಿಲೀಕರಣಕ್ಕೆ ಉಷ್ಣಾಂಶ, ಮಳೆ, ಹಿಮ ಇದೆಲ್ಲವೂ ಏನಿದೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಕಾರಣ ಅಂತ ಹೇಳ್ಬೋದು. ಸೊ ಇದಿಷ್ಟು ಭೌತಿಕ ಶಿಥಿಲೀಕರಣಕ್ಕೆ ಸಂಬಂಧಪಟ್ಟಂತೆ. ಇನ್ನು ಎರಡನೇದಾಗಿ ರಾಸಾಯನಿಕ ಶಿಥಿಲೀಕರಣ. ಈ ಒಂದು ರಾಸಾಯನಿಕ ಶಿಥಿಲೀಕರಣದಲ್ಲಿ ಮಳೆಯ ನೀರು ಏನಾಗುತ್ತೆ ಅಂತ ಹೇಳಿದ್ರೆ ವಾಯುಮಂಡಲದ ಅನಿಲಗಳ ಜೊತೆಗೆ ವಿಲೀನಗೊಂಡು ಶಿಲೆಗಳನ್ನು ಒಡೆದು ಹಾಕೋದು ಹಾಗೇನೆ ವಿಘಟಿಸೋದು, ಇದನ್ನ ನಾವು ರಾಸಾಯನಿಕ ಶಿಥಿಲೀಕರಣ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಶಿಥಿಲೀಕರಣದ ಪರಿಣಾಮ ಏನಾಗುತ್ತೆ ಅಂತ ಹೇಳಿದ್ರೆ ಶಿಲೆಗಳಲ್ಲಿ ಇರ್ತಕ್ಕಂತಹ ಖನಿಜಗಳ ಸಂಯೋಜನೆಯಲ್ಲಿ ಬದಲಾವಣೆ ಆಗ್ತಾ ಹೋಗುವಂಥದ್ದು. ಇನ್ನು ಈ ಒಂದು ರಾಸಾಯನಿಕ ಶಿಥಿಲೀಕರಣದಲ್ಲಿ ಕೂಡ ನಾವು 4 ವಿಧಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ಆಕ್ಸಿಡೇಷನ್. ಆಕ್ಸಿಜನ್ ಇಂದ ಕೂಡಿರ್ತಕ್ಕಂತಹ ಮಳೆ ನೀರೇನಾಗುತ್ತೆ, ಕೆಲವೊಂದು ಖನಿಜಗಳ ಮೇಲೆ ಪ್ರಭಾವವನ್ನು ಬೀರುವಂಥದ್ದು. ಸೊ ಇದರಿಂದ ಏನಾಗುತ್ತೆ, ಶಿಲೆಗಳು ಕಂಪ್ಲೀಟ್ ಆಗಿ ನಾಶ ಆಗುತ್ತೆ. ವಿಶೇಷವಾಗಿ ಕಬ್ಬಿಣ ಏನು ಮಾಡುತ್ತೆ, ಕಬ್ಬಿಣದ ಆಕ್ಸೈಡ್ ಆಗುತ್ತೆ. ಸೊ ಹಾಗಾಗಿ ಆಕ್ಸಿಡೇಷನ್ ಅಂತಕ್ಕಂತಹ ಒಂದು ಖನಿಜ ಉತ್ಪತ್ತಿ ಆಗುವಂಥದ್ದು. ಇನ್ನು ನೆಕ್ಸ್ಟ್ ಕಾರ್ಬೋನೇಷನ್. ಕಾರ್ಬನ್ ಯುಕ್ತ ಮಳೆ ನೀರು ಸುಣ್ಣಕಲ್ಲುಗಳ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಶಿಲೆಗಳಲ್ಲಿರ್ತಕ್ಕಂತಹ ಕ್ಯಾಲ್ಶಿಯಂ ಕಾರ್ಬೋನೇಟ್ಗಳನ್ನು ಮಳೆಯ ನೀರಿನಲ್ಲಿರ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡ್ ಹೀರ್ಕೊಳ್ಳೋದ್ರಿಂದ ಈ ಕ್ಯಾಲ್ಶಿಯಂ ಬೈಕಾರ್ಬೋನೇಟ್ ಆಗಿ ಬದಲಾವಣೆ ಆಗುವಂಥದ್ದು. ಇನ್ನು ಹೈಡ್ರೇಷನ್. ಈ ಒಂದು ಪ್ರಕ್ರಿಯೆಯಲ್ಲಿ ಕೆಲವೊಂದು ಬಗೆಯ ಖನಿಜಗಳಲ್ಲಿ ಇರ್ತಕ್ಕಂತಹ ಕಣಗಳು ನೀರನ್ನು ಹೀರ್ಕೊಳ್ಳೋದ್ರಿಂದ ಅದು ಕಂಪ್ಲೀಟ್ ಆಗಿ ಉಬ್ಕೊಳ್ಳುತ್ತೆ. ಉಬ್ಕೊಂಡಂತಹ ಸಂದರ್ಭದಲ್ಲಿ ಪುಡಿ ರೂಪದಲ್ಲಿ ಕಂಪ್ಲೀಟ್ ಆಗಿ ಅದು ನಶಿಸ್ತಾ ಹೋಗುತ್ತೆ, ಅಂದರೆ ನಾಶ ಆಗ್ತಾ ಹೋಗುತ್ತೆ. ಇನ್ನು ಫೆಲ್ಸಫರ್, ಇದು ಹರಳುಗಳಿಂದ ಉಂಟಾದಂತಹ ಒಂದು ಪ್ರಮುಖ ಶಿಲೆಯಾಗಿರುವಂಥದ್ದು. ಇನ್ನು 4ನೇ ಒಂದು ವಿಧ ಅಂತ ಹೇಳಿದ್ರೆ ಸೊಲ್ಯೂಷನ್. ಮಳೆ ನೀರು ಕೆಲವೊಂದು ಶಿಲೆಗಳನ್ನು ಕರಗಿಸಿ ಸೊಲ್ಯೂಷನ್ಗಳನ್ನು ಉತ್ಪತ್ತಿ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಜಿಪ್ಸಮ್, ಉಪ್ಪು, ಫಾಸ್ಫೇಟ್ ಇದೆಲ್ಲವೂ ಏನು ಶಿಲೆಗಳನ್ನು ಕರಗಿಸಿ ಸೊಲ್ಯೂಷನ್ಗಳನ್ನಾಗಿ ಮಾಡುವಂಥದ್ದು. ಇನ್ನು 3ನೇದಾಗಿ ಜೈವಿಕ ಶಿಥಿಲೀಕರಣ. ಜೈವಿಕ ಶಿಥಿಲೀಕರಣ ಅಂತಕ್ಕಂಥದ್ದೇನಿದೆ, ಸಸ್ಯವರ್ಗ, ಪ್ರಾಣಿವರ್ಗ ಹಾಗೆ ಮಾನವರಿಂದ ಅಂದರೆ ನಮ್ಮಿಂದ ಶಿಲೆಗಳು ಒಡೆದು ಚೂರಾಗೋದನ್ನು ಜೈವಿಕ ಶಿಥಿಲೀಕರಣ ಅಂತ ಹೇಳಿ ಕರೀತಾರೆ. ಸೊ ಇದರಲ್ಲಿ ಭೌತಿಕ ಹಾಗೆ ರಾಸಾಯನಿಕ ಎರಡೂ ಕ್ರಿಯೆಗಳಿಂದನೂ ಕೂಡ ಶಿಥಿಲೀಕರಣ ಆಗುವಂಥದ್ದು. ಇನ್ನು ಸಸ್ಯಗಳಿಂದ ಹೇಗಾಗುತ್ತೆ ಅಂತ ಹೇಳಿದ್ರೆ ಸಸ್ಯಗಳ ಬೇರುಗಳೇನಿದ್ದಾವೆ ಬೆಳೆದು ದಪ್ಪ ಆಗೋದ್ರಿಂದ ಶಿಲೆಗಳೇನಾಗುತ್ತೆ ಒಡೆದು ಚೂರಾಗುತ್ತೆ. ಇನ್ನು ಪ್ರಾಣಿ ವರ್ಗ ಅಂತ ಬಂದಾಗ ಬಿಲಗಳಲ್ಲಿ ವಾಸ ಮಾಡ್ತಕ್ಕಂತಹ ಪ್ರಾಣಿಗಳು, ಎರೆಹುಳು ಆಗಿರ್ಬೋದು, ಮೊಲಗಳು, ಇಲಿಗಳು, ಸೊ ಈ ರೀತಿಯಾದಂತಹ ಪ್ರಾಣಿಗಳಿಂದನೂ ಕೂಡ ಶಿಲೆಗಳು ಶಿಥಿಲೀಕರಣ ಆಗುವಂಥದ್ದು, ಜೈವಿಕ ಶಿಥಿಲೀಕರಣ. ಇನ್ನು ಮಾನವ ಜೀವಿ ನಮ್ಮಿಂದ ಅಂತ ಬಂದಾಗ ಗಣಿಗಾರಿಕೆ ಆಗಿರ್ಬೋದು, ಕಲ್ಲು ಗಣಿ ಆಗಿರ್ಬೋದು, ಕಟ್ಟಡ ನಿರ್ಮಾಣ ಕೆಲಸ ಆಗಿರ್ಬೋದು, ಸೊ ಇದೆಲ್ಲದರಿಂದ ಏನಾಗುತ್ತೆ ಶಿಥಿಲೀಕರಣ ಆಗುವಂಥದ್ದು.
ಇನ್ನು ಮುಂದುವರೆದಂತೆ ಭೂಸವಕಳಿ. ಈ ಒಂದು ಭೂಸವಕಳಿ ಅಂತಕ್ಕಂಥದ್ದಕ್ಕೆ ಕಾರಣಕರ್ತರು ಯಾರು ಅನ್ನೋದನ್ನು ನಾವು ನೋಡ್ತಾ ಹೋದರೆ, ಮೊದಲನೇದಾಗಿ ಈ ಭೂಸವಕಳಿ ಅಂದರೆ ಏನು ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಭೂಸವಕಳಿ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಾದಂತಹ ನೈಸರ್ಗಿಕ ಶಕ್ತಿಗಳೇನಿದ್ದಾವೆ ಭೂಮಿಯ ಮೇಲ್ಭಾಗವನ್ನು ಸವೆಸ್ತಕ್ಕಂತಹ ಕಾರ್ಯವನ್ನು ನಾವು ಭೂಸವಳೀಕರಣ ಅಥವಾ ಭೂಸವಕಳಿ ಅಂತ ಹೇಳಿ ಕರಿತೀವಿ. ಇನ್ನು ಈ ಸವಳೀಕರಣ ಅಥವಾ ಭೂಸವೆತಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ನದಿ, ಹಿಮನದಿ, ಅಂತರ್ಜಲ, ಮಾರುತ ಅಂತಂದರೆ ಗಾಳಿ, ಹಾಗೆಯೇ ಸಮುದ್ರದ ಅಲೆಗಳು, ಇವುಗಳೇ ಏನು ಭೂಸವಕಳಿಗೆ ಕಾರಣ ಅಂತ ಹೇಳ್ಬೋದು. ಇವೇನು ಮಾಡುತ್ತೆ? ಸವೆತ ಮಾಡುತ್ತೆ, ಸಾಗಾಣಿಕೆ ಮಾಡುತ್ತೆ, ಹಾಗೆ ಸಂಚಯನ ಅಂತಕ್ಕಂತಹ 3 ಕಾರ್ಯಗಳನ್ನ ನಡೆಸಿ ಭೂಮಿಯ ಮೇಲ್ಭಾಗದಲ್ಲಿ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಭೂ ಸ್ವರೂಪಗಳನ್ನು ನಿರ್ಮಾಣ ಮಾಡುತ್ತೆ. ಹಾಗೆಯೇ ಈ ಒಂದು ಭೂಸವಕಳಿಗೆ ಕಾರಣವಾಗಿರ್ತಕ್ಕಂತಹ ನದಿ ಬಗ್ಗೆ ನಾವು ನೋಡೋದಾದ್ರೆ, ಉಗಮದಿಂದ ಸಮುದ್ರದವರೆಗೆ ಈ ಒಂದು ನದಿ ಅಂತಕ್ಕಂಥದ್ದು ಹುಟ್ಟಿನಿಂದ ಸಮುದ್ರಕ್ಕೆ ಸೇರುವ ತನಕನೂ ಕೂಡ ತನ್ನ ಒಂದು ಕಣಿವೆಯಲ್ಲಿ ಹರಿತಕ್ಕಂತಹ ಶುದ್ಧ ನೀರಿನ ಜಲಧಾರೆಯನ್ನು ನಾವು ನದಿ ಅಂತ ಹೇಳಿ ಕರಿತೀವಿ. ಈ ಹರಿತಕ್ಕಂತಹ ನದಿಯ ನೀರೇನಿದೆ ಭೂಮಿಯ ಮೇಲ್ಮೈನ ವಿಸ್ತಾರವಾದಂತಹ ಭಾಗಗಳಲ್ಲಿ ಸವಳೀಕರಣ ಕಾರ್ಯವನ್ನು ನಿರ್ವಹಣೆ ಮಾಡ್ತಕ್ಕಂತಹ ಮುಖ್ಯ ಕರ್ತೃ ಈ ಒಂದು ನದಿ. ನದಿಗಳು ಸಾಮಾನ್ಯವಾಗಿ ಚಿಲುಮೆ, ಹಿಮನದಿ ಅಥವಾ ಮಳೆ ನೀರಿನ ಮುಖಾಂತರ ಏನಾಗುತ್ತೆ ಹುಟ್ಕೊಳ್ಳೋ ಅಂಥದ್ದು. ಸೊ ಈ ನದಿ ಹರಿತಕ್ಕಂತಹ ಮಾರ್ಗವನ್ನು ನಾವು ಏನಂತ ಹೇಳಿ ಕರಿತೀವಿ? ನದಿ ಪಾತ್ರ ಅಥವಾ ನದಿಯ ಪಾತ್ರ ಅಂತ ಹೇಳಿ ಕರಿತೀವಿ. ಸೊ ಈ ನದಿ ಅಂತಕ್ಕಂಥದ್ದು ಸ್ಟಾರ್ಟ್ ಆಗುವಂತಹ ಸ್ಥಾನವನ್ನು ನಾವು ನದಿಯ ಮೂಲ, ಈ ನದಿ ಪಾತ್ರ ಏನಿದೆ, ನದಿ ಹರಿತಕ್ಕಂತಹ ಮಾರ್ಗವನ್ನು ನದಿ ಪಾತ್ರ ಅಂತ ಹೇಳಿ ಕರಿತೀವಿ. ನದಿ ಆರಂಭಗೊಳ್ತಕ್ಕಂತಹ ಸ್ಥಾನವನ್ನು ನಾವು ನದಿಯ ಮೂಲ ಅಂತ ಹೇಳಿ ಕೂಡ ಕರಿತೀವಿ. ಹಾಗೆ ಈ ನದಿ ಎಲ್ಲಿ ಅಂತ್ಯಗೊಳ್ಳುತ್ತಲ್ವಾ, ಸಮುದ್ರವನ್ನು ಸೇರ್ತಕ್ಕಂತಹ ಭಾಗವನ್ನು ನಾವು ನದಿ ಮುಖ ಅಂತ ಹೇಳಿ ಕರಿತೀವಿ, ನದಿ ಮುಖ ಅಂತ ಹೇಳಿ ಕರಿತೀವಿ. ಸೊ ಒಂದು ಸಣ್ಣ ನದಿ ಏನಿದೆ ತನ್ನ ಒಂದು ಕಣಿವೆಯಲ್ಲಿ ಮತ್ತೊಂದು ಪ್ರಧಾನ ನದಿಯನ್ನು ಸೇರಿದ್ರೆ ಅದನ್ನು ಉಪನದಿ ಅಂತ ಹೇಳಿ ಕರಿತೀವಿ. ಒಂದು ನದಿ ಮತ್ತೊಂದು ನದಿಯನ್ನು ಸೇರ್ತಕ್ಕಂತಹ ಸ್ಥಳವನ್ನು ನಾವಿಲ್ಲಿ ಸಂಗಮ ಅಂತ ಹೇಳಿ ಕರೆಯುವಂಥದ್ದು. ಗೊತ್ತಾಯ್ತಾ? ಸೊ ಇಲ್ಲಿ ನದಿ ಪಾತ್ರ ಅಂದ್ರೇನು, ನದಿ ಮೂಲ ಅಂದ್ರೇನು, ನದಿ ಮುಖ ಅಂದ್ರೇನು, ಉಪನದಿ ಹಾಗೆ ಸಂಗಮ ಅಂದ್ರೆ ಏನು ಅನ್ನೋದು ಇವಾಗ ಗೊತ್ತಾಯ್ತು. ಇವಾಗ ನದಿ ಪಾತ್ರ ಏನು? ನದಿ ಪಾತ್ರ ಅಂತ ಹೇಳಿದ್ರೆ ನದಿಯ ಪಾತ್ರವನ್ನು ನಾವು ಮೇಲ್ಕಣಿವೆ ಪಾತ್ರ, ಮಧ್ಯ ಕಣಿವೆ ಪಾತ್ರ ಅಥವಾ ಕೆಳಕಣಿವೆ ಪಾತ್ರ ಅಂತ ಹೇಳಿ ನಾವು 3 ಭಾಗಗಳಾಗಿ ಡಿವೈಡ್ ಮಾಡ್ಕೊಳ್ತೀವಿ. ಈ ಒಂದು ಹಂತಗಳ ನದಿಯ ನೀರಿನ ಪ್ರಮಾಣ ಏನಿದೆ, ನೀರಿನ ವೇಗ, ಹಾಗೆಯೇ ನದಿ ಪಾತ್ರದ ಭೂಸ್ವರೂಪದ ಬೇರೆ ಬೇರೆ ರೀತಿಗಳಲ್ಲಿ ಕೂಡ ಇರೋ ಅಂಥದ್ದು. ಇವತ್ತು ಪ್ರತಿ ಹಂತದಲ್ಲಿನೂ ಕೂಡ ನದಿಯ ಕಾರ್ಯ ಹಾಗೆ ಅದರಿಂದ ಉಂಟಾಗ್ತಕ್ಕಂತಹ ಭೂಸ್ವರೂಪಗಳೇನಿದ್ದಾವೆ ಬಹಳನೇ ವಿಶಿಷ್ಟವಾಗಿರುವಂಥದ್ದು. ಇಲ್ಲಿ ಮೊದಲನೇದು ನೋಡೋದಾದ್ರೆ ಮೇಲ್ಕಣಿವೆ ಪಾತ್ರ. ಈ ಒಂದು ನದಿಯ ಹಂತದಲ್ಲಿ ಎತ್ತರ ಭಾಗದಲ್ಲಿ ಇದ್ದಂತಹ ಒಂದು ಮುಖ್ಯವಾಗಿ ಸವೆತ ಕಾರ್ಯವನ್ನು ನಿರ್ವಹಣೆ ಮಾಡುವಂಥದ್ದು ಈ ಮೇಲ್ಕಣಿವೆ ಪಾತ್ರ. ನದಿ ಅಂತಕ್ಕಂಥದ್ದು ಈ ಮೇಲ್ಕಣಿವೆ ಪಾತ್ರದಲ್ಲಿ ಎತ್ತರವಾಗಿರ್ತಕ್ಕಂತಹ ಭಾಗದಲ್ಲಿ ಇರುತ್ತೆ. ಭಾಗದಲ್ಲಿ ಇದ್ದುಕೊಂಡು ಸವೆತ ಕಾರ್ಯವನ್ನು ನಿರ್ವಹಣೆ ಮಾಡೋದು. ಅದರಲ್ಲಿಯೂ ಕೂಡ ತಳೆ ಸವೆತ ಹೆಚ್ಚು ಅಂತಂದರೆ ಇವಾಗ ನದಿ ತನ್ನ ಕಣಿವೆಯನ್ನು ಆಳವಾಗಿ ಕೊರೆಯೋದು. ಮೇಲ್ಗಡೆಯಿಂದ ಫೋರ್ಸ್ ಆಗಿ ನೀರು ಬಂದಾಗ ಏನಾಗುತ್ತೆ, ಕೆಳಗಡೆ ಆಬ್ವಿಯಸ್ಲಿ ಏನು ಸವಿತಾ ಹೋಗುತ್ತೆ ಅಥವಾ ಕುಗ್ಗುತ್ತಾ ಹೋಗುತ್ತೆ. ಇದರಿಂದ ಆಳವಾಗಿರ್ತಕ್ಕಂತಹ ಕಂದರಗಳು, ಮಹಾಕಂದರ, ವಿ ಆಕಾರದ ಕಣಿವೆಗಳು, ಜಲಪಾತಗಳು, ಹಾಗೆಯೇ ಕುಂಭಕಗಳು, ಇವೆಲ್ಲವೂ ಕೂಡ ಏನಾಗುತ್ತೆ ಭೂಸ್ವರೂಪಗಳು ನಿರ್ಮಾಣ ಆಗ್ತಾ ಹೋಗುತ್ತೆ. ಸೊ ಇದು ಮೇಲ್ಕಣಿವೆ ಪಾತ್ರ. ಇನ್ನು ಎರಡನೇದಾಗಿ ಮಧ್ಯ ಕಣಿವೆ ಪಾತ್ರ. ಈ ಒಂದು ಹಂತದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನದಿ ಮೈದಾನವನ್ನು ಪ್ರವೇಶ ಮಾಡುವಂಥದ್ದು. ಸೊ ಇಲ್ಲಿ ನದಿ ಪಾತ್ರದ ಇಳಿಜಾರು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ನೀರಿನ ವೇಗನೂ ಸಹ ಇಲ್ಲಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಪ್ರಧಾನ ನದಿಗೆ ಅನೇಕ ಉಪನದಿಗಳು ಬಂದು ಸೇರ್ಕೊಳ್ಳೋದ್ರಿಂದ ನದಿಯ ನೀರಿನ ಪ್ರಮಾಣ ಇಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆಯೇ ಈ ಒಂದು ಹಂತದಲ್ಲಿ ಏನಾಗುತ್ತೆ, ನದಿಯು ಮುಖ್ಯವಾಗಿ ಸಾಗಾಣಿಕೆಯ ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ. ಜೊತೆಗೆ ಅಲ್ಲಲ್ಲಿ ಇದರ ಒಂದು ಸಂಚಯನ ಕಾರ್ಯವನ್ನು ನಾವು ಕಾಣಬಹುದು. ಹಾಗೆಯೇ ಹಲವಾರು ವಿಶಿಷ್ಟ ಭೂಸ್ವರೂಪಗಳು ಕೂಡ ಈ ಒಂದು ಮಧ್ಯ ಕಣಿವೆಯಲ್ಲಿ ನಿರ್ಮಾಣ ಆಗುವಂಥದ್ದು. ಅದ್ಯಾವುದು ಹಾಗಾದರೆ ಭೂಸ್ವರೂಪಗಳು ಅಂದರೆ ಮೆಕ್ಕಲು ಬೀಸಣಿಗೆ, ನದಿಯ ತೀರಗಳು, ಇದೆಲ್ಲವೂ ಕೂಡ ಈ ಒಂದು ಮಧ್ಯ ಕಣಿವೆ ಪಾತ್ರದಲ್ಲಿ ನಿರ್ಮಿತ ಆಗುವಂಥದ್ದು. ಇನ್ನು ಕೊನೆಯದಾಗಿ ಕೆಳಕಣಿವೆ ಪಾತ್ರ. ಈ ಒಂದು ಕೆಳಕಣಿವೆ ಹಂತದಲ್ಲಿ ನದಿ ಏನಾಗುತ್ತೆ, ಅತ್ಯಂತ ನಿಧಾನವಾಗಿ ಹರಿತಾ ಹೋಗುತ್ತೆ.
ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಇಳಿಜಾರು ಅತ್ಯಂತ ಕಡಿಮೆ ಆಗ್ತಾ ಹೋಗುತ್ತೆ. ಇಳಿಜಾರು ಏನಿದೆ ಅದು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆಯೇ ನದಿಯ ಪಾತ್ರನೂ ಕೂಡ ತುಂಬ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಈ ಒಂದು ಹಂತದಲ್ಲಿ ನದಿ ಮುಖ್ಯವಾಗಿ ಏನಾಗುತ್ತೆ, ಸಂಚಯನ ಕಾರ್ಯವನ್ನು ನಿರ್ವಹಣೆ ಮಾಡೋದಕ್ಕೆ ಶುರು ಮಾಡುತ್ತೆ. ಇನ್ನು ಕೆಳಕಣಿವೆ ಪಾತ್ರದಲ್ಲಿ ಪ್ರವಾಹ ಮೈದಾನ, ಹಾಗೆ ಸ್ವಾಭಾವಿಕ ದಡಕಟ್ಟೆ, ಶೃಂಗ ಸರೋವರ, ಸುಂದರಬನ್ ಮುಖಜ ಭೂಮಿ, ನೈಲ್ ನದಿ ಮುಖಜ ಭೂಮಿ ಮೊದಲಾಗಿರ್ತಕ್ಕಂತಹ ಭೂಸ್ವರೂಪಗಳು ಈ ಒಂದು ನದಿ ಪಾತ್ರದಲ್ಲಿ ಅಥವಾ ಕೆಳಕಣಿವೆ ಪಾತ್ರದಲ್ಲಿ ನಿರ್ಮಿತ ಆಗುವಂಥದ್ದು. ಇನ್ನು ನೆಕ್ಸ್ಟ್ ಹಿಮ ನದಿ. ಈ ಒಂದು ಪರ್ವತದ ಅತಿ ಎತ್ತರದ ಭಾಗಗಳಲ್ಲಿ ಹಾಗೇನೆ ಧ್ರುವ ಪ್ರದೇಶಗಳಲ್ಲಿ ಮಂಜುಗಡ್ಡೆಯ ಅಗಾಧವಾದ ಹಿಮರಾಶಿ ನಮಗೆ ಕಾಣೋದಕ್ಕೆ ಸಿಗುತ್ತೆ. ಸೊ ಈ ಒಂದು ಹಿಮರಾಶಿ ಅದರ ಒಂದು ಭಾರ ಹಾಗೇನೆ ಗುರುತ್ವಾಕರ್ಷಣ ಬಲದಿಂದ ಏನಾಗುತ್ತೆ, ಇಳಿಜಾರಿನವರೆಗೂ ಕೂಡ ಜಾರೋದನ್ನು ನಾವು ಇಲ್ಲಿ ಹಿಮನದಿ ಅಂತ ಹೇಳಿ ಕರಿಬಹುದು. ಸೊ ಹಿಮರಾಶಿಯ ಕೆಳಭಾಗ ಹೆಚ್ಚು ಒತ್ತಡದಿಂದ ಕರಗಿ ಇಳಿಜಾರನ್ನು ಅನುಸರಿಸಿ ಚಲಿಸೋದನ್ನು ನಾವು ಇಲ್ಲಿ ಹಿಮನದಿ ಅಂತ ಕರಿತೀವಿ. ಈ ಹಿಮನದಿಯಲ್ಲಿಯೂ ಕೂಡ ನಾವು 2 ವಿಧಗಳನ್ನು ನಾವು ನೋಡ್ತಾ ಹೋಗ್ತೀವಿ, ಖಂಡಾಂತರ ಹಿಮನದಿ ಹಾಗೆಯೇ ಪರ್ವತ ಹಿಮನದಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಖಂಡಾಂತರ ಹಿಮನದಿ ಅಂತಂದರೆ ಧ್ರುವ ಪ್ರದೇಶಗಳಲ್ಲಿ ಇರತಕ್ಕಂತಹ ಬಹಳ ವಿಶಾಲವಾದಂತಹ ಮಂಜುಗಡ್ಡೆಯ ಹಾಳೆಯನ್ನು ನಾವು ಖಂಡಾಂತರ ಹಿಮನದಿ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಗ್ರೀನ್ಲ್ಯಾಂಡ್ ಹಾಗೆ ಅಂಟಾರ್ಕ್ಟಿಕಾದಲ್ಲಿ ನಾವು ಈ ಒಂದು ಖಂಡಾಂತರ ಹಿಮನದಿಯನ್ನು ನಾವು ನೋಡ್ಬೋದು. ಇನ್ನು ಎರಡನೇದಾಗಿ ಪರ್ವತ ಅಥವಾ ಕಣಿವೆ ಹಿಮನದಿಗಳು. ಏನು ಪರ್ವತ ಅಥವಾ ಕಣಿವೆ ಹಿಮನದಿಗಳು ಅಂತ ಹೇಳಿದ್ರೆ ಎತ್ತರವಾಗಿರ್ತಕ್ಕಂತಹ ಒಂದು ಪರ್ವತ ಪ್ರದೇಶಗಳಲ್ಲಿ ಇರ್ತಕ್ಕಂತಹ ಹಿಮನದಿಗಳನ್ನು ನಾವು ಏನಂತ ಹೇಳಿ ಕರಿತೀವಿ, ಪರ್ವತ ಹಿಮನದಿಗಳು ಅಂತ ಹೇಳಿ ಕರೆಯುವಂಥದ್ದು. ಈ ಒಂದು ಭೂ ಸವೆತಕ್ಕೆ ಕಾರಣಕರ್ತವಾಗಿರ್ತಕ್ಕಂತಹ ಹಿಮನದಿ ಏನು ಮಾಡುತ್ತೆ, ಸವೆತ ಆಗಿರ್ಬೋದು, ಸಾಗಾಣಿಕೆ ಹಾಗೆ ಸಂಚಯನ ಕಾರ್ಯವನ್ನು ಇದು ನಿರ್ವಹಣೆ ಮಾಡ್ತಾ ಇರತ್ತೆ. ಸೊ ಇಲ್ಲಿ ಹಿಮನದಿಯ ಸವೆತ ಕಾರ್ಯ ಬಹುತೇಕವಾಗಿ ನಾವು ಪಾರ್ಶ್ವಕೃತವಾಗಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಇದರಿಂದ ಏನಾಗುತ್ತೆ, ಹಲವಾರು ಬಗೆಯ ವಿಶಿಷ್ಟವಾದಂತಹ ಭೂಸ್ವರೂಪಗಳು ನಿರ್ಮಾಣ ಆಗ್ತಾ ಹೋಗುತ್ತೆ. ಯಾವುದು ಹಾಗಾದರೆ ಈ ರೀತಿಯಾಗಿ ನಿರ್ಮಾಣಗೊಂಡಂತಹ ಭೂಸ್ವರೂಪಗಳು ಅಂತ ಹೇಳಿದ್ರೆ ಹಿಮಗಾರ ಆಗಿರ್ಬೋದು, ಗಿರಿಶೃಂಗ, ಪರ್ವತ ಕಟಕ, ಹಾಗೆಯೇ ಶಿಲಾ ಸೋಪಾನ, ಯು ಆಕಾರದ ಕಣಿವೆಗಳು, ತೂಗು ಕಣಿವೆ. ಸೊ ಇದೆಲ್ಲವೂ ಕೂಡ ಏನಾಗಿರುವಂಥದ್ದು ಈ ರೀತಿ ಸವೆತ ಕಾರ್ಯದಿಂದ ಉಂಟಾದಂತಹ ಭೂಸ್ವರೂಪಗಳು ಅಂತ ಹೇಳ್ತೀವಿ. ಇನ್ನು ಈ ಒಂದು ಹಿಮನದಿಯು ಸಾಗಾಣಿಕೆ ಹಾಗೆ ಸಂಚಯನ ಕಾರ್ಯಗಳನ್ನು ಜೊತೆಯಲ್ಲೇ ನಿರ್ಮಾಣ ಮಾಡುವಂಥದ್ದು, ಜೊತೆಯಲ್ಲೇ ನಿರ್ವಹಿಸುತ್ತೆ. ಸಂಚಯನ ಕಾರ್ಯದಿಂದ ನಿರ್ಮಿತವಾಗ್ತಕ್ಕಂತಹ ಮುಖ್ಯ ಸ್ವರೂಪಗಳು ಅಂತ ಹೇಳಿದ್ರೆ ಶಿಲಾನಿಚಯಗಳು, ಹಾಗೆಯೇ ಸರ್ಪಾಕಾರದ ದಿಣ್ಣೆಗಳು, ರೇವೆ ಮೈದಾನಗಳು, ತ್ರಿಕೋನಾಕೃತಿ ಅಂದರೆ ಟ್ರಯಾಂಗಲ್ ಶೇಪಲ್ಲಿ ಇರತಕ್ಕಂತಹ ದಿಣ್ಣೆಗಳಾಗಿರ್ಬೋದು, ಹಿಮಾಜಲ ಪ್ರವಾಹ ಮೈದಾನಗಳು, ಇದೆಲ್ಲವೂ ಕೂಡ ಏನಾಗುತ್ತೆ ಹಿಮನದಿಯ ಸಾಗಾಣಿಕೆ ಹಾಗೆ ಸಂಚಯನ ಕಾರ್ಯ ಈ 2 ಒಟ್ಟಾಗಿ ನಡೆಯೋದ್ರಿಂದ ಉಂಟಾಗ್ತಕ್ಕಂತಹ ಸ್ವರೂಪಗಳು. ಇನ್ನು ಶಿಲಾನಿಚಯಗಳು ಏನಿದಾವೆ ಹಿಮನದಿಯ ಒಂದು ಸವಳೀಕರಣ ಅಥವಾ ಸವೆತ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂತಹ ಒಂದು ಅತಿ ಮುಖ್ಯ ಭೂಸ್ವರೂಪ ಅಂತ ಹೇಳ್ಬೋದು. ಯಾವುದು? ಶಿಲಾನಿಚಯ. ಇವು ಹಿಮನದಿಯಿಂದ ಸಂಚಯಿತ ಆಗಿರ್ತಕ್ಕಂತಹ ಬೇರೆ ಬೇರೆ ಆಕಾರದಲ್ಲಿ ಇರುವಂತಹ ಹಾಗೆಯೇ ಗಾತ್ರದ ಅಗಾಧ ಪ್ರಮಾಣದ ಶಿಲಾವಸ್ತುಗಳಾಗಿರುವಂಥದ್ದು. ಇನ್ನು ಈ ಶಿಲಾನಿಚಯಗಳನ್ನು ಅವುಗಳು ಸಂಚಯಿತಗೊಂಡಿರ್ತಕ್ಕಂತಹ ಸ್ಥಳದ ಆಧಾರದಿಂದ ನಾವು 4 ಭಾಗಗಳಾಗಿ ನಾವು ಡಿವೈಡ್ ಮಾಡ್ಕೊಳ್ತೀವಿ ಅಥವಾ ವಿಂಗಡಣೆ ಮಾಡ್ಕೊತೀವಿ. ಯಾವುದು ಆ 4 ಭಾಗಗಳು ಅಂತ ಹೇಳಿದ್ರೆ ಪಾರ್ಶ್ವ ಶಿಲಾನಿಚಯ ಅಂತ ಹೇಳಿಬಿಟ್ಟು ಮೊದಲನೇದು ಈ ಪಾರ್ಶ್ವ ಶಿಲಾನಿಚಯ ಅಂತಕ್ಕಂಥದ್ದೇನಿದೆ, ಹಿಮನದಿಯ ಕಣಿವೆಯ ಉದ್ದಕ್ಕೂ ಕೂಡ 2 ದಡಗಳಲ್ಲಿ ಶಿಲಾವಸ್ತುಗಳು ಸಂಚಯನ ಆಗೋದನ್ನು ಪಾರ್ಶ್ವ ಶಿಲಾನಿಚಯ ಅಂತ ಹೇಳಿ ಕರೀತಾರೆ. ಇನ್ನು ಮಧ್ಯ ಶಿಲಾನಿಚಯ ಅಂತ ಹೇಳಿದ್ರೆ 2 ಹಿಮನದಿಗಳು ಯಾವಾಗ ಸಂಧಿಸುತ್ತೆ ಅಲ್ವಾ, ಸೊ ಅವುಗಳ ಪಾರ್ಶ್ವ ಶಿಲಾನಿಚಯಗಳು ಪರಸ್ಪರ ಒಗ್ಗೂಡಿದಾಗ ಇವುಗಳನ್ನು ನಾವು ಮಧ್ಯ ಶಿಲಾನಿಚಯ ಅಂತ ಹೇಳಿ ಕರಿತೀವಿ. ಇನ್ನು ತಳದ ಶಿಲಾನಿಚಯ ಅಂತ ಹೇಳಿದ್ರೆ ಹಿಮನದಿಯ ಕಣಿವೆಯ ತಳಭಾಗ ಶಿಲಾವಸ್ತುಗಳು ಏನಾಗುತ್ತೆ ಸಂಚಯ ಆಗುತ್ತೆ. ಸೊ ಇದನ್ನು ನಾವು ತಳದ ಶಿಲಾನಿಚಯ ಅಂತ ಹೇಳಿ ಕರಿತೀವಿ. ಇನ್ನು ಕೊನೆಯದಾಗಿ ಅಂತ್ಯ ಶಿಲಾನಿಚಯ ಅಂತ ಹೇಳಿದ್ರೆ ಇವೇನಾಗುತ್ತೆ ಹಿಮನದಿಯಲ್ಲಿ ಕಂಡು ಬರ್ತಕ್ಕಂತಹ ಅತ್ಯಂತ ಕೆಳಭಾಗದಲ್ಲಿ ಅಂತ್ಯ ಭಾಗದಲ್ಲಿ ಇದು ಸಂಚಯಗೊಳ್ಳೋದ್ರಿಂದ ಇದನ್ನ ಅಂತ್ಯ ಶಿಲಾನಿಚಯ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ಮುಂದುವರೆದ ಹಾಗೆ ಅಂತರ್ಜಲ. ಭೂಮಿಯ ಮೇಲೆ ಬೀಳ್ತಕ್ಕಂತಹ ಮಳೆ ನೀರಿನ ಸ್ವಲ್ಪ ಭಾಗ ಏನಾಗುತ್ತೆ ಇಂಗಿ ಭೂಮಿಯ ಒಳಗಡೆ ಸೇರಿಕೊಳ್ಳುತ್ತೆ. ಸೊ ಈ ರೀತಿಯಾಗಿ ಒಳಪದರಗಳಲ್ಲಿ ಸಂಗ್ರಹವಾಗಿರ್ತಕ್ಕಂತಹ ನೀರನ್ನು ನಾವು ಏನಂತ ಹೇಳಿ ಕರಿತೀವಿ, ಅಂತರ್ಜಲ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಅಂತರ್ಜಲ ಏನಿದೆ ಸುಲಭವಾಗಿ ಪ್ರವಹಿಸಬಹುದಾದಂತಹ ಒಂದು ಶಿಲಾಪದರಗಳನ್ನು ಪ್ರವೇಶ್ಯ ಶಿಲೆ ಅಥವಾ ವ್ಯಾಪ್ಯ ಶಿಲೆ ಅಂತ ಹೇಳಿ ಕರೀತಾರೆ.
ಅಂತರ್ಜಲ ಪ್ರವೇಶಿಸಲಾರದಂತಹ ಶಿಲಾಪದರಗಳನ್ನು ಅಪ್ರವೇಶ್ಯ ಅಥವಾ ಅವ್ಯಾಪ್ಯ ಶಿಲೆ ಅಂತ ಹೇಳಿ ಕರೆಯುವಂಥದ್ದು. ಕೆಲವೊಂದು ಪ್ರವೇಶ ಶಿಲೆಗಳೇನಿದೆ ಅವು ಬಹಳ ಹೆಚ್ಚಿನ ಪ್ರಮಾಣದ ಅಂತರ್ಜಲವನ್ನು ಹೊಂದಿರುತ್ತೆ. ಸೊ ಇವುಗಳನ್ನು ನಾವು ಜಲಶಿಲೆ ಅಂತಲೂ ಕೂಡ ಕರೆಯುವಂಥದ್ದು. ಹಾಗೆಯೇ ಈ ಪ್ರವೇಶ ಶಿಲೆಗಳಲ್ಲಿ ತುಂಬಿರ್ತಕ್ಕಂತಹ ನೀರು ಕೆಲವೊಂದು ಸಂದರ್ಭಗಳಲ್ಲಿ ಸ್ವಾಭಾವಿಕವಾಗಿ ಅದು ಆಚೆ ಬರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಈ ರೀತಿಯಾಗಿ ಅಂತರ್ಜಲ ಸ್ವಾಭಾವಿಕವಾಗಿ ಹೊರಗಡೆ ಬರೋದನ್ನು ನಾವೇನಂತ ಹೇಳ್ತೀವಿ, ಸ್ಪ್ರಿಂಗ್ ಅಥವಾ ನಾವು ಕನ್ನಡದಲ್ಲಿ ಇದನ್ನು ಚಿಲುಮೆ ಅಂತ ಹೇಳಿ ಕರಿತೀವಿ ಅಲ್ವಾ. ಸೊ ಈ ಚಿಲುಮೆಗಳಲ್ಲಿಯೂ ಕೂಡ ನಾವು ಕೆಲವೊಂದು ವಿಧಗಳನ್ನು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಯಾವುದು ಚಿಲುಮೆಗಳಲ್ಲಿ ಇರ್ತಕ್ಕಂತಹ ವಿಧಗಳು ಅಂತ ಹೇಳಿದ್ರೆ, ಮೊದಲನೇದಾಗಿ ನಿರಂತರ ಚಿಲುಮೆ. ಈ ನಿರಂತರ ಚಿಲುಮೆಗಳಲ್ಲಿ ಒಂದು ವರ್ಷದಲ್ಲಿ ಅಂದರೆ ವರ್ಷದ ಎಲ್ಲ ಕಾಲಗಳಲ್ಲಿಯೂ ಕೂಡ ನಿರಂತರವಾಗಿ ನಾವು ನೀರು ಹೊರಗಡೆ ಬೀಳೋದನ್ನ ನೋಡ್ತೀವಿ. ಯಾವುದರಲ್ಲಿ? ನಿರಂತರ ಚಿಲುಮೆ. ಇನ್ನು ಎರಡನೇದಾಗಿ ನಿಯತಕಾಲಿಕ ಚಿಲುಮೆಗಳು. ಈ ನಿಯತಕಾಲಿಕ ಚಿಲುಮೆಗಳಲ್ಲಿ ವರ್ಷದ ಕೆಲವೊಂದು ಕಾಲ ಅಂತಂದರೆ ಮಳೆಗಾಲದಲ್ಲಿ ಮಾತ್ರ ಅಂತರ್ಜಲ ಹೊರಗಡೆ ಬರೋದನ್ನು ನಾವು ನೋಡ್ತೀವಿ. ಯಾವುದರಲ್ಲಿ? ನಿಯತಕಾಲಿಕ ಚಿಲುಮೆಗಳಲ್ಲಿ. ಇನ್ನು ಮೂರನೇದಾಗಿ ಬಿಸಿ ನೀರಿನ ಚಿಲುಮೆಗಳು ಅಂತ ಬಂದಾಗ ಬಿಸಿ ನೀರು ಹೊರಗಡೆ ಬರೋವಂಥದ್ದು. ಸೊ ಇವುಗಳು ಸಾಮಾನ್ಯವಾಗಿ ಜ್ವಾಲಾಮುಖಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಎಲ್ಲೆಲ್ಲಿ ಜ್ವಾಲಾಮುಖಿ ಜಾಸ್ತಿ ಆಗಿ ಬರುತ್ತೋ ಸೊ ಅಲ್ಲಿ ಆ ರೀತಿಯಾದಂತಹ ಪ್ರದೇಶಗಳಲ್ಲಿ ನಾವು ಈ ರೀತಿ ಬಿಸಿ ನೀರಿನ ಚಿಲುಮೆಗಳನ್ನು ನಾವು ನೋಡ್ತೀವಿ. ಇನ್ನು ನಾಲ್ಕನೇದಾಗಿ ಬಿಸಿ ನೀರಿನ ಬುಗ್ಗೆಗಳು ಅಂತ ಹೇಳಿ. ಸೊ ಈ ಒಂದು ಚಿಲುಮೆಗಳು ಏನು, ಬಿಸಿ ನೀರು ನೀರಾವಿಯ ಜೊತೆಗೆ ಆಗಿಂದಾಗೆ ಸಾಕಷ್ಟು ಎತ್ತರವಾಗಿ ಚಿಮ್ಮೋದನ್ನು ನಾವಿಲ್ಲಿ ಬಿಸಿ ನೀರಿನ ಬುಗ್ಗೆಗಳು ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ USA ಯಲ್ಲಿ ಇರತಕ್ಕಂತಹ ವರ್ಲ್ಡ್ ಫೇತ್ಫುಲ್ ಗೇಜರ್ ಏನಿದೆ, ಇದು ಬಿಸಿ ನೀರಿನ ಬುಗ್ಗೆಗೆ ಒಂದು ಎಕ್ಸಾಂಪಲ್ ಆಗಿ ನಾವು ಕೊಡ್ಬೋದು. ಇನ್ನು ಐದನೇದಾಗಿ ಆರ್ಟಿಸಿಯನ್ ಬಾವಿ ಅಂತ. ಸೊ ಕೆಲವೊಂದು ಕಡೆಗಳಲ್ಲಿ ಏನಾಗುತ್ತೆ, ಶಿಲಾಪದರಗಳೇನಿದಾವೆ ಬೋಗುಣಿ ಆಕಾರದಲ್ಲಿ ಒಂದು ಪ್ರವೇಶ ಶಿಲಾಪದರಿನ ಮೇಲೆ ಹಾಗೆಯೇ ಕೆಳಗಡೆ ಅಪ್ರವೇಶ ಶಿಲಾಪದರಗಳಾಗಿರುತ್ತೆ. ಸೊ ಇದರಿಂದ ಶಿಲಾಪದರವನ್ನು ಸೇರ್ತಕ್ಕಂತಹ ನೀರು ಸ್ವಾಭಾವಿಕವಾಗಿ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಪ್ರವೇಶ ಶಿಲೆವರೆಗೆ ರಂಧ್ರವನ್ನು ಕೊರೆದಂಥ ಸಂದರ್ಭದಲ್ಲಿ ನೀರು ಸ್ವಾಭಾವಿಕವಾಗಿ ಹೊರಗಡೆ ಬರುವಂಥದ್ದು. ಇವುಗಳನ್ನು ಆರ್ಟಿಸಿಯನ್ ಬಾವಿಗಳು ಅಂತೇಳಿ ಕರೀತಾರೆ. ಆರ್ಟಿಸಿಯನ್ ಬಾವಿಗಳು ಅಂತ ಹೇಳಿ ಕರೆಯುವಂಥದ್ದು. ಇವುಗಳು ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾದಲ್ಲಿ ಈ ರೀತಿಯಾದಂತಹ ನಾವು ಆರ್ಟಿಸಿಯನ್ ಬಾವಿಗಳನ್ನು ನೋಡ್ತೀವಿ. ಇನ್ನು ನೆಕ್ಸ್ಟು ಮಾರುತಗಳು. ಮಾರುತಗಳ ಕಾರ್ಯ ಏನು ಅಂತ ಹೇಳಿದ್ರೆ, ಶುಷ್ಕ ಅಥವಾ ಮರುಭೂಮಿ ಪ್ರದೇಶಗಳಲ್ಲಿ ಇದು ಸಾಮಾನ್ಯವಾಗಿರುವಂಥದ್ದು ಮಾರುತಗಳು. ಸೊ ಮರುಭೂಮಿಗಳಲ್ಲಿ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಇಲ್ಲದೇನೆ ಅತ್ಯಂತ ವೇಗವಾಗಿ ಬೀಸ್ತಕ್ಕಂತಹ ಗಾಳಿ ಏನಿದೆ ಭೂಮಿಯ ಮೇಲ್ಮೈಯನ್ನು ಸವೆಸಿ ಸಾಗಿಸಿ ಅನಂತರ ಅವುಗಳನ್ನು ಸಂಚಯಿಸಿ ಬೇರೆ ಬೇರೆ ಭೂಸ್ವರೂಪಗಳನ್ನು ಇದು ನಿರ್ಮಿಸ್ತಕ್ಕಂಥದ್ದು. ಹಾಗೆಯೇ ಮಾರುತದ ಒಂದು ಕಾರ್ಯದಿಂದ ನಿರ್ಮಾಣವಾಗ್ತಕ್ಕಂತಹ ಮುಖ್ಯ ಭೂಸ್ವರೂಪಗಳು ಅಂತ ಹೇಳಿದ್ರೆ ನಾಯಿಕೊಡೆ ಅಥವಾ ಅಣಬೆ, ಮಶ್ರೂಮ್. ಈ ಒಂದು ನಾಯಿಕೊಡೆಯಾಕಾರದ ಶಿಲೆ ಆಗಿರ್ಬೋದು, ಹಾಗೆಯೇ ಶಿಲಾಪೀಠ ಆಗಿರ್ಬೋದು, ಶಿಲಾದ್ವೀಪ ಆಗಿರ್ಬೋದು, ಮರಳು ದಿಣ್ಣೆಗಳು, ನೀಳ ಮರಳು ದಿಣ್ಣೆ, ಅಡ್ಡ ಮರಳು ದಿಣ್ಣೆ, ಅರ್ಧಚಂದ್ರಾಕೃತಿಯ ಮರಳು ದಿಣ್ಣೆ, ಹಾಗೆಯೇ ಲೋಯಸ್ ಮೈದಾನ, ಇದೆಲ್ಲವೂ ಕೂಡ ಏನು ಭೂಸ್ವರೂಪ ನಿರ್ಮಾಣ ಆಗುತ್ತೆ. ಸೊ ಇಲ್ಲಿ ಅರ್ಧಚಂದ್ರಾಕೃತಿಯ ಮರಳು ದಿಣ್ಣೆಗಳೇನಿದಾವೆ ಮರುಭೂಮಿಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂತಹ ಭೂಸ್ವರೂಪಗಳಾಗಿರುವಂಥದ್ದು. ಯಾವುದು? ಅರ್ಧಚಂದ್ರಾಕೃತಿಯ ಮರಳು ದಿಣ್ಣೆಗಳು. ಈ ಒಂದು ಮರುಭೂಮಿಗಳ ಅಂಚಿನಲ್ಲಿ ನುಣುಪಾಗಿರ್ತಕ್ಕಂತಹ ಒಂದು ಹಳದಿ ಬಣ್ಣದ ಮಣ್ಣಿನ ಕಣಗಳಿಂದ ಸಂಚಯನಗೊಂಡಂತಹ ಪ್ರದೇಶವನ್ನು ನಾವು ಲೋಯಿಸ್ ಅಂತ ಹೇಳಿ ಕರೀತಾರೆ. ಉದಾಹರಣೆಗೆ ಚೈನಾದ ಲೋಯಿಸ್ ಮೈದಾನ. ಸೊ ಇದು ಏನು, ಈ ಒಂದು ಹಳದಿ ಬಣ್ಣದ ಮಣ್ಣಿನ ಕಣಗಳಿಗೆ ಎಕ್ಸಾಂಪಲ್ ಆಗಿ ನಾವು ಕೊಡಬಹುದು. ಇನ್ನು ಕೊನೆಯದಾಗಿ ಸಮುದ್ರದ ಅಲೆಗಳು. ಈ ಒಂದು ಭೂಮಿಯ ಸವೆತಕ್ಕೆ ಅಥವಾ ಭೂ ಸವಕಳಿಗೆ ಇರ್ತಕ್ಕಂತಹ ಕಾರಣಗಳಲ್ಲಿ ಸಮುದ್ರದ ಅಲೆಗಳು ಕೂಡ ಒಂದು ಬಹುಮುಖ್ಯವಾಗಿರ್ತಕ್ಕಂತಹ ಕಾರಣ. ಸಮುದ್ರದ ಅಲೆಗಳೇನು ಮಾಡುತ್ತೆ, ಸಮುದ್ರದ ಮೇಲ್ಭಾಗದಲ್ಲಿ ಏರುತಗ್ಗುಗಳನ್ನು ಹೊಂದಿರತಕ್ಕಂತಹ ಒಂದು ನೀರಿನ ಪ್ರಕಾರ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗೆಯೇ ಸಮುದ್ರದ ಅಲೆಗಳ ಕಾರ್ಯ ಕರಾವಳಿಯಲ್ಲಿ ಪ್ರಮುಖವಾಗಿ ಕಂಡು ಬರುವಂಥದ್ದು. ಸಮುದ್ರದ ಅಲೆಗಳೇನು ಮಾಡುತ್ತೆ, ಇವುಗಳು ಉಂಟು ಮಾಡ್ತಕ್ಕಂತಹ ಪ್ರಮುಖ ಭೂಸ್ವರೂಪಗಳು ಅಂತಂದಾಗ ಶಿಲಾಪ್ರಪಾತ ಆಗಿರ್ಬೋದು, ಸಮುದ್ರ ಗುಹೆಗಳು, ಸಮುದ್ರ ಬಿಡಿಬಂಡೆ, ಸಮುದ್ರ ಕಮಾನು, ಭೂಶಿರ, ಮರಳು ದಿಣ್ಣೆಗಳು, ಮರಳು ದಂಡೆಗಳು, ಹಿನ್ನೀರಿನ ಸರೋವರ. ಸೊ ಈ ರೀತಿಯಾಗಿ ಇವುಗಳು ಈ ರೀತಿಯಾದಂತಹ ಭೂ ಸ್ವರೂಪಗಳನ್ನು ಸೃಷ್ಟಿ ಮಾಡುವಂಥದ್ದು. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಶಿಲಾಗೋಳ ಪಾಠದ ಮುಂದುವರೆದ ಭಾಗದ ಸಂಪೂರ್ಣ ವಿವರಣೆ.
ಸೊ ಈ ಪಾಠ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ, ಇಷ್ಟ ಆಗಿದೆ ಅಂತ ಕೂಡ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.